ಈ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ನೆನ್ನೆ ಸ್ಟಾರ್ಟ್ ಆಗಿದೆಲ್ಲ. ಈ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಏನು ಅಂತಂದ್ರೆ ಸಿಮಿಲರ್ ಅನ್ನೋ ಪದ ಗೊತ್ತಾಗಬೇಕು. ಸಿಮಿಲರ್ ಅಂದ್ರೆ ಏನು? ಒಂದೇ ತರ ಇದೆ ಅಂತ. ಕಾಂಗ್ರೆಂಟ್ ಅಂತ ಪದ ಇದೆ. ಈಕ್ವಲ್ ಅನ್ನೋ ಪದನೂ ಇದೆ. ಈಕ್ವಲ್ ಅಂದ್ರೆ ಆಸ್ ಇಟ್ ಈಸ್, ಹಂಗೇನೆ. ಕಾಂಗ್ರೆಂಟ್ ಅಂತಂದ್ರೆ ಕೂಡ ಹಾಗೇನೆ ಅಂತ ಹೇಳ್ತಿದ್ದೀರಾ. ಸಿಮಿಲರ್ ಅಂತಂದ್ರೆ ಇಟ್ ಇಸ್ ನಾಟ್ ಲೈಕ್ ದಟ್. ಸಿಮಿಲರ್ ಅಂತಂದ್ರೆ ಏನು? ಸಿಮಿಲರ್ ಅಂತ ನೀನೇನಾದ್ರೂ ಒಂದು ಪಾಲಿಗನ್ ಅಂತಂದ್ರೆ ಅದೇನಾಗಿರ್ಬೋದು, ನಿನಗೆ ಟ್ರಯಾಂಗಲ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ರೆಕ್ಟಾಂಗಲ್ ಏನಾದ್ರೂ ಆಗಿರ್ಬೋದು. ಯಾವ್ದೋ ಪಾಲಿಗನ್ ಇನ್ನೊಂದು ಪಾಲಿಗನ್ ಕಂಪೇರ್ ಮಾಡಿದ್ರೆ, ಈ ತರ ಒಂದು ಯಾವ್ದೋ ಟ್ರಯಾಂಗಲ್ ಅನ್ನ ಇನ್ನೊಂದು ಟ್ರಯಾಂಗಲ್ ಗೆ ಕಂಪೇರ್ ಮಾಡಿದ್ರೆ, ಇಫ್ ದ ಆಂಗಲ್ಸ್ ಆರ್ ಈಕ್ವಲ್, ಇಲ್ಲೇನ ಸಿಮಿಲರ್ ಅಂತ ಹೇಳ್ಬೇಕಂದ್ರೆ ಎರಡು ಕಂಡೀಷನ್ ಏನಾಗಿರ್ಬೇಕು? ಈಕ್ವಲ್ ಆಂಗಲ್ಸ್ ಅಂತ ಬರೀಬೇಕು. ಏನಂತ ಹೇಳ್ಬೇಕು ಇಲ್ಲಿ? ಈಕ್ವಲ್ ಆಂಗಲ್ಸ್ ಇರ್ಬೇಕು. ಆಂಗಲ್ ಶುಡ್ ಬಿ ಈಕ್ವಲ್. ಅದಾದ್ಮೇಲೆ ಮತ್ತೇನದೇನೋ ಆಂಗಲ್ಸ್ ಈಕ್ವಲ್ ಆದ್ಮೇಲೆ ಅಂಡ್ ದ ಸೈಡ್ಸ್ ಆರ್ ಇನ್ ರೇಷಿಯೋಸ್ ಅಂತ ಹೇಳಿ, ಪ್ರಪೋರ್ಷನ್ ಅಂತ ಹೇಳಿ, ಈಕ್ವಲ್ ಅಥವಾ ಏನೋ ಈಕ್ವಲ್ ರೇಷಿಯೋನ ಈಕ್ವಲ್ ಅಥವಾ ಸೇಮ್ ಅನ್ನೋ ಒಂದು ನೀವು ಬಳಸಬಹುದು. ರೇಷಿಯೋ ಅಂತಂದ್ರೆ ಏನು? ರೇಷಿಯೋ ಅಂತಂದ್ರೆ ನಿಮಗೆ ಗೊತ್ತು, P/Q ಅಂತ ನಮ್ಮ ಮಾಡಿತಿದಲ್ಲ, ಅದು ಆತರ. ಇದು 2 ಸೆಂಟಿಮೀಟರ್ ಇದೆ, ಇದು 2/4. ಇದು ಈ ಸೈಡ್ ಸರಿ ಇದೆ ಅನ್ಕೊಳ್ಳಿ. ಇನ್ ಕೇಸ್ ಇಫ್ ಇಟ್ ಈಸ್ 2.5 ಅಂದ್ರೆ ಇದೆಷ್ಟಿರ್ಬೇಕು? 5 ಸೆಂಟಿಮೀಟರ್ ಇರಬೇಕು. ಇನ್ ಕೇಸ್ ಇಫ್ ಇಟ್ ಈಸ್ 3 ಸೆಂಟಿಮೀಟರ್ ಇತ್ತು ಇದೆಷ್ಟಿರ್ಬೇಕು? 6 ಸೆಂಟಿಮೀಟರ್ ಇರಬೇಕು. ಈ ತರ ರೇಷಿಯೋಸ್ ಏನಾಗಿರ್ಬೇಕು? ದಟ್ ಈಸ್ 2/4 ದಟ್ ಈಸ್ ಈಕ್ವಲ್ ಟು 2.5 divided by 5 that is equal to 3/6. These are all having the same ratio, that is 1/2 ಅನ್ನೋ ರೇಷಿಯೋ ನಲ್ಲಿ ಇದೆ. ಆ ರೇಷಿಯೋದಲ್ಲಿ ಇರೋದ್ರಿಂದ ನನಗೇನ್ ಅರ್ಥ ಆಗ್ತಿದೆ? ಎಸ್, ಅದು ಏನಾಗಿದೆ, ಸೇಮ್ ರೇಷಿಯೋದಲ್ಲಿ ದೊಡ್ಡದಿರ್ಬೋದು, ಬಟ್ ಈ ಟ್ರಯಾಂಗಲ್ ಒಂದೇನೆ. ಬಟ್ ಅದಕ್ಕೆ 100% ಅದೇ ತರ ಇದೆ ಅಂತ ಹೇಳಬೇಕು ಅಂದ್ರೆ, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಇಫ್ ದಿಸ್ ಆಂಗಲ್ ಈಸ್ ಈಕ್ವಲ್ ಟು ದಿಸ್ ಆಂಗಲ್, this angle should be equal to this angle, and this angle should be equal to this angle. The corresponding angle should be equal. ಇಲ್ಲಿ ಎಷ್ಟಿರುತ್ತೋ ಅದು ಅಷ್ಟೇ ಇರ್ಬೇಕು, ಇಲ್ಲಿ ಎಷ್ಟಿರುತ್ತೋ ಅದು ಅಷ್ಟೇ, ಇಲ್ಲಿ ಎಷ್ಟಿದೆಯೋ ಅದು ಅಷ್ಟೇ ಇರ್ಬೇಕು. ಅವಾಗ ಮಾತ್ರ ನೀನೇನ್ ಹೇಳಕ್ಕಾಗತ್ತೆ? ಆಂಗಲ್ಸ್ ಈಕ್ವಲ್ ಇರ್ಬೇಕು, ಸೈಡ್ಸ್ ಆರ್ ಇನ್ ರೇಷಿಯೋ ಇದ್ದಾಗ ನೀನೇನಂತ ಕರಿತೀಪ? ಸಿಮಿಲಾರಿಟಿ, ಅಥವಾ ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ ಅಂತ ಕರಿತೀವಿ. ನಮಗೆ ಎರಡೇ ಸಿಕ್ಕಿರೋದು ಈಗ. ಏನು ಕಂಡೀಷನ್ಸ್? ನೀನು ಯಾವುದೇ ಟ್ರಯಾಂಗಲ್ ಅನ್ನ, ಅಥವಾ ನಮ್ಮ ಈ ಚಾಪ್ಟರ್ ಹೆಸರು ಟ್ರಯಾಂಗಲ್ ಆಗಿರೋದ್ರಿಂದ we are going to take triangles only. ಟ್ರಯಾಂಗಲ್ಸ್ ಅನ್ನ ತಗೊಂಡು ಟ್ರಯಾಂಗಲ್ಸ್ ಸಿಮಿಲರ್ ಇದೆ, ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ ಅಂತ ಹೇಳ್ಬೇಕು ಅಂತಂದಾಗ ನನಗೆ ಗೊತ್ತಿರುವಂತ ಎರಡು ಇನ್ಫಾರ್ಮೇಶನ್ ಯಾವುದು? ಒಂದು, ಆಂಗಲ್ ಶುಡ್ ಬಿ ಈಕ್ವಲ್ ಅಂಡ್ they should have equal ratio, ಅಥವಾ corresponding angles are equal ratio, equal ratio. Sides should be ಯಾವ್ದು ಈಕ್ವಲ್ ರೇಷಿಯೋಸ್ ಆಫ್ ಸೈಡ್ಸ್ ಅಂತ ಬರೀಬೇಕು ಇಲ್ಲಿ, ಹೌದಾ? ಸೈಡ್ಸ್ ಏನಾಗಿರ್ಬೇಕು? ಈಕ್ವಲ್ ರೇಷಿಯೋದಲ್ಲಿ ಇರಬೇಕು. ಆಂಗಲ್ಸ್ ಬಗ್ಗೆ ಗೊತ್ತು ನನಗೆ, ಸೈಡ್ಸ್ ಬಗ್ಗೆ ಗೊತ್ತು, ಬಿಟ್ರೆ ಬೇರೆ ಏನಾದ್ರು ಗೊತ್ತಿದೆಯಾ ಕಂಡೀಷನ್ ನಿನಗೆ? ಆ ಕಂಡೀಷನ್ ಹೇಳ್ಕೊಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಇಲ್ಲಿ? ದೇ ಆರ್ ಟೆಲಿಂಗ್ ಯು ಟು ಲರ್ನ್ ಸಮಥಿಂಗ್ ಎಕ್ಸ್ಟ್ರಾ. ಇನ್ ದಟ್ ಎಕ್ಸ್ಟ್ರಾ ಲರ್ನಿಂಗ್ ನಮಗೆ ಏನ್ ಬರುತ್ತೆ ಅಂತಂದ್ರೆ, ಫಸ್ಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ತಾಜ್ ಮಹಲ್ ಓದಿದ್ದಾರೆ, ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಲ್ವಾ? ಸುಮಾರು ಡಯಾಗ್ರಾಮ್ ಕೊಟ್ಟಿದ್ದಾರೆ. ವಾಟ್ ಆರ್ ದ ಶೇಪ್? ಮೇ ಬಿ ಶೇಪ್ ಹೇಗಾದ್ರೆ ಇರಲಿ, ಎಲ್ಲ ಸುಮಾರು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಸರ್ಕಲ್ ಕೊಟ್ಟಿದ್ದಾರೆ, ಒಂದ್ ಸರ್ಕಲ್ ಇನ್ನೊಂದ್ ಸರ್ಕಲ್ಗೆ ಸಿಮಿಲರ್ ಅಂತ ಹೇಳ್ಬಹುದು, ಬಟ್ ಆಂಗಲ್ ಎಲ್ಲಿದೆ? ಈ ಸರ್ಕಲ್ಗೆ ಸಿಮಿಲರ್ ಅಂತ ಹೇಳ್ತೀರಾ, ಆಂಗಲ್ ಎಲ್ಲಿದೆ? ನಿನಗೆ ಆಂಗಲ್ ಎಲ್ಲಿ ಬಂತಪ್ಪ? ಆಂಗಲ್ ಹೆಂಗ್ ಬರುತ್ತೆ? ಆಂಗಲ್ ದಟ್ ಈಸ್ 360 ಓನ್ಲಿ. ಇದು 360, ಅದು 360ನೇ. ಆಂಗಲ್ ಈಕ್ವಲ್ ಇದೆ. ಇಲ್ಲಿ ಈ ಪಾಯಿಂಟ್ ಇಂದ ನೀನು ಹಿಂಗ್ ಎಕ್ಸ್ಟೆಂಡ್ ಮಾಡ್ಕೊಂತ ಬಂದು ಹಿಂಗ್ ಸೇರ್ಸ್ಕೊಂಡ್ರೆ ಅಷ್ಟಾಯ್ತು, 360 ಆಯ್ತು. ಈ ಪಾಯಿಂಟ್ ಇಂದ 0 90, 180, 270, 360. ಇದು 360 ಇದೆ, ಇದು 360 ಇದೆ. ಆಂಗಲ್ ಸೇಮ್ ಇದೆ. ಅನ್ಕೊಳಕ್ ಆಗಲ್ವಾ? ಸರ್ ಸೈಡ್ಸ್ ಆರ್ ಇನ್ ಈಕ್ವಲ್ ರೇಷಿಯೋನಾ? ಹೌದು, ತಗೊಂಡ್ ನೋಡು. ಈ ಪಾರ್ಟ್ ತಗೋ, ಇಷ್ಟು ಪಾರ್ಟ್ ತಗೋ, 30 ಡಿಗ್ರಿ ತಗೋ, ಇಲ್ಲೂ 30 ಡಿಗ್ರಿ ತಗೋ. ಇದ್ರ ರೇಷಿಯೋ ಚೆಕ್ ಮಾಡು, ಇದ್ರ ರೇಷಿಯೋ ಚೆಕ್ ಮಾಡು. ಏನ್ ಬಂತಲ್ಲಿ? ಈ ಲೆಂತ್ ಸರ್ಕಂಫರೆನ್ಸ್, ಇಷ್ಟು ಸರ್ಕಂಫರೆನ್ಸ್ ಲೆಂತ್ ಚೆಕ್ ಮಾಡು, ಅದೇ ಸೇಮ್ ರೇಷಿಯೋದಲ್ಲಿ ಇರುತ್ತೆ. ಆಗ್ತಿದ್ಯಾ? ಈ ತರ ಏನಾಗುತ್ತೆ? ಯಾವ್ದನ್ನೇ ತಗೋ, ಟ್ರಯಾಂಗಲ್ಸ್ ತಗೊಂಡ್ರೆ ಆ ತರ ಬರುತ್ತೆ. ಇಲ್ಲ ಸ್ಕ್ವೇರ್ ತಗೋ, ಸ್ಕ್ವೇರ್ ತಗೊಂಡ್ರೆ ಈಸಿ ನಿಮಗೆ. ಯಾವ್ದೇ ಎರಡು ಸ್ಕ್ವೇರ್ ತಗೊಂಡ್ರೆ ಏನಾಗ್ತದೆ? ಇಲ್ಲಿ ಸ್ಕ್ವೇರ್, ಇಲ್ಲೊಂದು ಸಣ್ಣ ಸ್ಕ್ವೇರ್ ಇದೆ, ಇಲ್ಲೊಂದು ದೊಡ್ಡ ಸ್ಕ್ವೇರ್ ಇದೆ ಇಲ್ಲಿ, ಹೌದಾ?
If you consider these two are equal, then angles should be equal. ಇದು 90 ಡಿಗ್ರಿ ಇದು 90 ಡಿಗ್ರಿ ಎಲ್ಲದು 90 ಡಿಗ್ರಿ ಇದೆ. ಸೈಡ್ಸ್ ಇದು 2 ಸೆಂಟಿಮೀಟರ್ ಇದು 4. ರೇಷಿಯೋಸ್ ಆಲ್ಸೋ ಸೇಮ್. ಹಾಗಿದ್ದಾಗ ಎರಡು ಪಾಲಿಗನ್ಸ್ ಸಿಮಿಲರ್ ಅಂತ ಇದೆ ಅಂತಂದ್ರೆ ಏನರ್ಥ, ಅದರಲ್ಲಿ ಆಂಗಲ್ಸ್ ಈಕ್ವಲ್ ಇರುತ್ತೆ, ಈಕ್ವಲ್ ಆಂಗಲ್ಸ್ ಇರುತ್ತೆ, ಮತ್ತೆ ಸೈಡ್ಸ್ ಆರ್ ಇನ್ ಈಕ್ವಲ್ ರೇಷಿಯೋ. ಇದೆರಡು ಕಂಡೀಷನ್ ತಲೆ ಇಟ್ಕೊಂತೀರಾ. ಸಿಮಿಲರ್ ಅಂದ್ರೆ ಈಗ ನಾನೆಲ್ಲ ಮಾತಾಡೋದೇನೋ ಅದೆರಡು ಸಿಮಿಲರ್. ಈ ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ಬೇಕು. ಅದಕ್ಕೆ ಕ್ರೈಟೀರಿಯಾಸ್ ಗಳು ಏನೇನ್ ಬರುತ್ತೆ ಅಂತ ನೋಡ್ಕೊಂಡ. ಫಸ್ಟ್ ಅವ್ನು ಏನ್ ಹೇಳ್ತಾನೆ, ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಎ ಕ್ರೈಟೀರಿಯಾ, ಎ ಕ್ರೈಟೀರಿಯಾ, ಎಸ್ ಕ್ರೈಟೀರಿಯಾ ಏನಾದ್ರು ಗೊತ್ತಿದ್ಯಾ? ಆ ಕ್ರೈಟೀರಿಯಾಸ್ ಗಳೆಲ್ಲ ಮತ್ತೆ ಬರುತ್ತೆ. ಅದಾದ್ಮೇಲೆ ಒಂದೆರಡು ಥಿಯರಮ್ಸ್ ಗಳು ಬರುತ್ತೆ. ಆ ಥಿಯರಮ್ಸ್ ಕೊಂಡು ಮತ್ತೆ ಆ ಕ್ರೈಟೀರಿಯಾ ಕಲ್ತ್ರೆ ಈ ಚಾಪ್ಟರ್ ಮುಗಿಯಿತು. ಅರ್ಥ ಆಯ್ತಾ? ಬಟ್ ಇದು ನಿಮಗೆ ಇವತ್ತೇ ಫಸ್ಟ್ 10 ನಿಮಿಷದೊಳಗೆ ಏನ್ ಗೊತ್ತಾಯ್ತು, ಇದೆರಡು ಗೊತ್ತಾಯ್ತು. ಇದನ್ನ ನೆನ್ಪಿಟ್ಕೋಬೇಕು. ಇದೆರಡು ನಿನ್ಗೆ ಗೊತ್ತಿದೆ ಆಲ್ರೆಡಿ ಇವತ್ತು. ಏನೋ ಪಾಲಿಗನ್ಸ್ ಈಕ್ವಲ್ ಇದೆ ಅಂತಂದ್ರೆ ನೀನು ಆಂಗಲ್ಸ್ ಅನ್ನ ಮತ್ತೆ ಸೈಡ್ಸ್ ಅನ್ನ ಕನ್ಸಿಡರ್ ಮಾಡ್ತಿದ್ಯಾ. ಆಂಗಲ್ಸ್ ಈಕ್ವಲ್ ಇರಬೇಕು, ಸೈಡ್ಸ್ ಆರ್ ಇನ್ ಶುಡ್ ಬಿ ಇನ್ ಈಕ್ವಲ್ ರೇಷಿಯೋಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಶುಡ್ ಬಿ ಇನ್ ಈಕ್ವಲ್ ರೇಷಿಯೋಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಶುಡ್ ಬಿ ಈಕ್ವಲ್. ಇದೆರಡು ನೆನ್ಪಿಟ್ಕೊ. ಸರಿ ಸರ್, ಆಯ್ತು, ನೆನ್ಪಿಟ್ಕೊ. ಅದಾದ್ಮೇಲೆ ಇದೇ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ನಿಮಗೆ ಒಂದು ಹೊಸದು ಒಂದು ಇಂಪಾರ್ಟೆಂಟ್ ಅನ್ನೋದು ಒಂದು ಬರುತ್ತೆ. BPT ಥಿಯರಮ್ ಅನ್ನೋದು ಒಂದು ಥಿಯರಮ್ ನ ಕಲಿಸ್ತಾರೆ ಅಲ್ವಾ? ಥಿಯರಮ್ ಅನ್ನ ಕಲಿಸಿದಾಗ ಅದೇ ತಾನೇ BPT ಥಿಯರಮ್. ಎಸ್, ಥಿಯರಮ್ ಕೊಡಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಡಯಾಗ್ರಾಮ್ ನ ಕೊಟ್ಟಿದ್ದಾರೆ, ಇಲ್ಲಿ ಯಾವ್ದನ್ನ ಬೇರೆ ತಮ್ಮ. ಸೊ ಏನ್ ಹೇಳ್ತಾ ಇದೆ ಇಲ್ಲಿ BPT ಥಿಯರಮ್? BPT ಥಿಯರಮ್ ಮೇಲಿದೆ ತಾನೇ ಅದು. ಅದಕ್ಕಿಂತ ಮುಂಚೆ ನಾವು ನಿಮಗೆ ಎಕ್ಸರ್ಸೈಸ್ 6.1 ಮಾಡ್ಬೇಕಿತ್ತು. BPT ಥಿಯರಮ್ ಆಮೇಲೆ ಬರೋದು. ಎಕ್ಸರ್ಸೈಸ್ 6.1 ತಾನೇ ಬೇಕಾಗಿದೆ ನಿಮಗೀಗ. 6.1 ಅಲ್ಲಿ ಎಕ್ಸರ್ಸೈಸ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಒಂಚೂರು ನೋಡ್ಕೊಳ್ಳೋಣ. ಇಲ್ಲಿ 2 fill in the blanks ಅಂತ ಕೇಳ್ತಾರೆ. ಆಲ್ ದ ಸರ್ಕಲ್ಸ್ ಆರ್ ಕಾಂಗ್ರುಯೆಂಟ್ ಸಿಮಿಲರ್. ಸಿಮಿಲರ್ ಅಂತ ಹೇಳ್ಬೇಕಾಗುತ್ತೆ. ನಾನು ಆಗ್ಲೇ ತಾನೇ ಹೇಳಿದೆ ಸಿಮಿಲರ್ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಕ್ವೇರ್ಸ್ ಆರ್ ಸಿಮಿಲರ್ ಕಾಂಗ್ರುಯೆಂಟ್. ಆಲ್ ಸ್ಕ್ವೇರ್ಸ್, ಇದೊಂದು ಸ್ಕ್ವೇರ್ ಅಂತಂದ್ರೆ ಸಿಮಿಲರ್ ಇರುತ್ತಾ, ಕಾಂಗ್ರುಯೆಂಟ್ ಇರುತ್ತಾ? ಕಾಂಗ್ರುಯೆಂಟ್ ಅಂದ್ರೆ ನೀನ್ 2 ಸೆಂಟಿಮೀಟರ್ ಅಂದ್ರೆ ಇವಳು 2 ಸೆಂಟಿಮೀಟರ್, ಇಲ್ಲಿ 2 ಸೆಂಟಿಮೀಟರ್ ಇದ್ದು 3 ಸೆಂಟಿಮೀಟರ್ ಇರ್ಬೋದು. ಹಂಗಾಗಿ ಏನಂತ ಹೇಳ್ಬೇಕಾಗತ್ತೆ, ನೀನು ಸಿಮಿಲರ್ ಅಂತ ಹೇಳ್ಬೇಕಾಗತ್ತಪ್ಪ. ಆಮೇಲೆ ಆಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಆಯ್ತಲ್ಲ. ಆಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಎಲ್ಲ ಟ್ರಯಾಂಗಲ್ ಸಿಮಿಲರ್ ಇರಲ್ಲಪ್ಪ. ಯಾಕೆಂದ್ರೆ ನೋಡಿ ಇಲ್ಲಿ ಈ ಟ್ರಯಾಂಗಲ್ ಇದು ಟ್ರಯಾಂಗಲ್ ಅಂತಾನೆ ಅನ್ನೋದು ಎರಡು ಸಿಮಿಲರ್ ಇದೆಯಾ, ಕಂಡೀಷನ್ ಅಪ್ಲೈ ಆಗ್ತಿಲ್ಲ. ಇಲ್ಲಿ 90 ಡಿಗ್ರಿ ಇದೆ, 90 ಡಿಗ್ರಿ ಇಲ್ಲ. ಸೊ ಸಿಮಿಲರ್ ಆಗಲ್ಲ, ಎಂತದ್ದು ಆಗಲ್ಲ ಅದು. ಹಾಗಾಗಿ ನಿನಗೆ ಆಪ್ಷನ್ ಕೊಡ್ತಿದ್ದಾನೆ ಅವನು. ಥಿಂಕ್ ಅಬೌಟ್ ದಿಸ್. ಇಫ್ ದ ಆಪ್ಷನ್ಸ್ ಇನ್ ದ ಗಿವನ್ ಆಪ್ಷನ್ಸ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಇದೆ. ಏನ್ ಐಸೋಸೆಲೆಸ್ ಅಂದ್ರೆ ಸಾಧ್ಯತೆ? ಆರಾಮಾಗಿ ಕನ್ಸ್ಕೊಂತ ಕೂತಿರೋ ಏನ ಐಸೋಸೆಲೆಸ್ ಅಂದ್ರೆ? ಯಾಕಂಗೆ ಹೇಳ್ತೀನಿ ಅಂದ್ರೆ ಅಟ್ಲೀಸ್ಟ್ ಹರ್ಟ್ ಆದಾಗ, ಡಿಸ್ಟ್ರಾಕ್ಷನ್ ಆದಾಗ ಹೌ ಯು ಆರ್ ಗೋಯಿಂಗ್ ಟು ಥಿಂಕ್ ಅಂತ. ಎಕ್ಸಾಂಪಲ್ ಅದೇ ತಾನೇ ಆಗೋದು. ಯೋ ಬರಲಿಲ್ಲ ಅವಾಗ ಯೋಚನೆ ಮಾಡೋದು ಹೆಂಗೆ ಮಾಡ್ತೀಯ ಅಂತ ಈಗ ನಾನು ನೋಡ್ತಾ ಇರ್ತೀನಿ. ಏನ ಐಸೋಸೆಲೆಸ್ ಅಂದ್ರೆ ಏನು? ಈಕ್ವಿಲೇಟರಲ್ ಅಂದ್ರೆ ಏನು? ಈಕ್ವಿಲೇಟರಲ್ ಪದದ ಅರ್ಥ ಗೊತ್ತಿದೆ, ಅದಕ್ಕೆ ಈಕ್ವಲ್ ಸೈಡ್ಸ್. ಸರಿ, ಐಸೋಸೆಲೆಸ್ ಅಂದ್ರೆ ಏನು? 2 ಸೈಡ್ಸ್ ಈಕ್ವಲ್ ಇದ್ದಾಗ. ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತೂ ಏನಾಗಿರುತ್ತೆ, ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತೂ ನೀನು ಹೇಳ್ಕೋಬಹುದು ಅಲ್ವಾ? ಈಕ್ವಿಲೇಟರಲ್ ಟ್ರಯಾಂಗಲ್ಸ್ ನಾನು ಏನೇನಂತ ಹೇಳ್ಬೋದು? ಇಫ್ ಆಲ್ ದಟ್ ಈ ಐಸೋಸೆಲೆಸ್ ಈಕ್ವಿಲೇಟರಲ್. ಐಸೋಸೆಲೆಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಕ್ವಿಲೇಟರಲ್ ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್, ಸಣ್ಣದೊಂದು ಟ್ರಯಾಂಗಲ್ ಇದೆ. ದಿಸ್ ಇಸ್ ಐಸೋಸೆಲೆಸ್. ಎಲ್ಲಾ ಸೈಡ್ಸ್ ಈಕ್ವಲ್ ಇದೆ, ಸರಿನಾ? ಇಲ್ಲಿ ನೀನು ಇಲ್ಲಿ ಏನ್ ಮಾಡ್ತಿದ್ರಮ್ಮ, ಇದನ್ನೇನಾದ್ರೂ ನೀನು ಸಣ್ಣದ್ ಮಾಡ್ಕೊಂಡ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಇಫ್ ದೀಸ್ 2 ಸೈಡ್ಸ್ ಆರ್ ಈಕ್ವಲ್ ಅಂತ ನೀನೇನಾದ್ರು ಅನ್ಕೊಂಡ್ರೆ ಅದು ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸರಿ ಸರ್, ಇದು ಇದು ಆಂಗಲ್, ಇದು ಐಸೋಸೆಲೆಸ್. ಇದೆರಡು ಐಸೋಸೆಲೆಸ್ ತಾನೆ? ಇದೆರಡು ಐಸೋಸೆಲೆಸ್ ಆಗಿರೋದ್ರಿಂದ ಆಂಗಲ್ ಈಕ್ವಲ್ ಇದೆಯಾ? ಈಕ್ವಲ್ ಇರಕ್ಕೆ ಸಾಧ್ಯತೆ ಇದೆಯಾ? ಇದು ಕಮ್ಮಿ ಆಗ್ತಿದೆ ಅಂತಂದ್ರೆ ಇಲ್ಲಿ ಆಂಗಲ್ ಕೂಡ ಕಮ್ಮಿ ಆಗ್ತಿದೆ. ಬೇಸ್ ಕಮ್ಮಿ ಆಗ್ತಿದೆ ಅಂದ್ರೆ ಆಂಗಲ್ ಕಮ್ಮಿ ಆಗ್ತಿದೆ. ಬೇಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಆಂಗಲ್ ಜಾಸ್ತಿ ಆಗುತ್ತೆ. ನೋಡಿ, ಬೇಕಾದ್ರೆ ಬೇಸ್ ಅನ್ನು ಜಾಸ್ತಿ ಮಾಡ್ತೀನಿ, ಆಂಗಲ್ ಏನಾಯ್ತು? ಜಾಸ್ತಿ ಆಯ್ತು. ಅರ್ಥ ಆಗ್ತಿದ್ಯಾ? ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಬೇಸ್. ಹಾಗಾಗಿ ಐಸೋಸೆಲೆಸ್ ಗಳು ವರ್ಕ್ ಆಗಲ್ಲ, ರೋಧನೆ ಇದೆ ಅದು. ಆದ್ರೆ ಇಲ್ಲ ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತಂದ್ರೆ ಎಲ್ಲ ಈಕ್ವಿಲೇಟರಲ್ ಟ್ರಯಾಂಗಲ್ ಅಲ್ಲಿ ಎಲ್ಲ ಆಂಗಲ್ಸ್ ಎಷ್ಟಿರುತ್ತೆ? 60 ಡಿಗ್ರಿ 60 ಡಿಗ್ರಿ
60 ಡಿಗ್ರಿ, ಇಲ್ಲೂ 60 66 ಎಲ್ಲ ಆಂಗಲ್ಸ್ಗಳು 60 ಡಿಗ್ರಿನೇ ಇರುತ್ತೆ, ಹೌದಾ? ಹಾಗಾಗಿ ಇದನ್ನ ನೀನೇನ್ ಹೇಳ್ಬೋದು, ಲೆಂತ್ ಬೇರೆ ಇರುತ್ತೆ. ಇದು 6 ಸೆಂಟಿಮೀಟರ್ ಇದ್ರೆ ಇದು 2 ಸೆಂಟಿಮೀಟರ್ ಏನಿರುತ್ತೆ. ಹಾಗಾದ್ರೆ ಏನಂತ ಹೇಳ್ಬೋದು ನೀನು, ಸಿಮಿಲರ್ ಅಂತ ಹೇಳ್ಬೋದಾ? ದೇ ಆರ್ ಸಿಮಿಲರ್. ಐಸಾಸೆಲಸ್ ಸಿಮಿಲರ್ ನಾ? ಐಸಾಸೆಲಸ್ ಸಿಮಿಲರ್ ಆಗತ್ತಾ? ಕಷ್ಟ ಇದೆ, ಯಾಕೆಂದ್ರೆ ಇದೆರಡು ಲೆಂತ್ ಸೇಮ್ ಇರ್ಬೋದು, ಇದಕ್ಕೆ ಆಂಗಲ್ ಈಕ್ವಲ್ ಆಗಕ್ಕೆ ಸಾಧ್ಯತೆ ಇದೆಯಾ? ಇಲ್ಲಪ್ಪ, ಅದಕ್ಕೆ ಬರಲ್ಲ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, two polygons of the same number of sides are similar. Two polygons of the same number of sides are similar ಅಂತ ಕೊಟ್ಟು, if their corresponding angles ಏನಾಗಿರ್ಬೇಕು, sides are similar ಇದೆ ಅಂತಂದಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ಬೇಕು, ಎರಡು ಸಿಮಿಲರ್ ಇದೆ, ನಿಮ್ಮಿಬ್ಬರು ಸಿಮಿಲರ್ ಅಂತ ಹೇಳ್ಬೇಕು ಅಂತಂದ್ರೆ ಆಂಗಲ್ಸ್ ಏನಾಗಿರ್ಬೇಕು, ಫಸ್ಟ್ ಕಂಡೀಷನ್ ಆಂಗಲ್ ಶುಡ್ ಬಿ ಈಕ್ವಲ್. ಆಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇಂದ ಏನು, ಈಕ್ವಲ್ ಪ್ರಪೋರ್ಷನ್ ಅಥವಾ ರೇಷಿಯೋ. ಪ್ರಪೋರ್ಷನ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ರೇಷಿಯೋಸ್ ಅಂತ ನೀವು ಅದನ್ನ ಹೇಳ್ಕೋಬಹುದು. ಸ್ಟ್ರೈಟ್ ಆಗಿ ಕೂತ್ಕೊ, ಬ್ಯಾಗ್ ಬಿಸಾಕಿ, ರಿಲ್ಯಾಕ್ಸ್ ಆಗುತ್ತೆ, ಆರಾಮಾಗಿ ಕೂತ್ಕೊ. ಸಾಧ್ಯತೆ ನೀನು ಹೊಟ್ಟೆ ಹಿಂದಕ್ಕೆ ಹಾಕೊಂಡು ಹಿಂದೆ ಕೂತು, ಸ್ಟ್ರೈಟ್ ಆಗುತ್ತೆ, ಹಿಂದಕ್ಕೆ ಹಾಕಿ, ಸ್ವಲ್ಪ ಹಿಂದಕ್ಕೆ ಹಾಕು, ಸ್ಟ್ರೈಟ್ ಆಗುತ್ತೆ. ಸೊ ಸಿಮಿಲಾರಿಟಿ ಕ್ರೈಟೀರಿಯಾದಲ್ಲಿ ನಿನಗೆ ಫಸ್ಟ್ ಕ್ರೈಟೀರಿಯಾ ನಿಮ್ಗೆ ಏನ್ ಗೊತ್ತಾಯ್ತು, ಟ್ರಯಾಂಗಲ್ಸ್ ಬಗ್ಗೆ ಮಾತಾಡೋಣ. ಈಗ ಯಾವ್ದ್ರ ಬಗ್ಗೆ ಮಾತಾಡೋಣ, ಓನ್ಲಿ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸ್ ಅಲ್ಲಿ 6.1 ಅಲ್ಲಿ ಏನ್ ಎಕ್ಸರ್ಸೈಸ್ ಕೊಟ್ಟಿದ್ರು ಅದು ಆಗ್ತಾ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಅನದರ್ ಒನ್ ಕ್ವಶನ್ ಇಸ್ ದೇರ್, ಇಫ್ ಟೂ ಡಿಫರೆಂಟ್ ಎಕ್ಸಾಂಪಲ್ಸ್ ಆಫ್ pairs of similar figures give to ಅಂತ ಕೊಟ್ಟಿದ್ದಾರೆ, ಅದು ಬೇಡ, ಸಿಮಿಲರ್ ಆರ್ ನಾಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಥರ್ಡ್ ಕ್ವಶನ್ ಲೈನ್ ಕೊಟ್ಟಿದ್ದಾರೆ ಗೊತ್ತೇನಪ್ಪ, ಇದನ್ನ ಕೊಟ್ಟಿದ್ದಾರೆ. ಈ ಆರ್ ದೀಸ್ ಟು ಆರ್ ಸಿಮಿಲರ್, ಇದು 1.5 ಅಂತ, ಇದು 3 ಅಂತ, ಎಲ್ಲದೂ ಹಂಗೇನೆ ಆಯ್ತಾ. ಇದು 1.5, ಇದು 1.5, ಇದು 1.5, ಇದು 3 3 3 3. ಆರ್ ದೀಸ್ ಟು ಆರ್ ಸಿಮಿಲರ್ ಅಂತ ಕೇಳ್ತಾ ಇದ್ದಾರೆ. ಏಕೆ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಆಂಗಲ್ಸ್ ಏನಾಗ್ತಿಲ್ಲ, ಈಕ್ವಲ್ ಆಗ್ತಾ ಇಲ್ಲ. ಹಂಗಾಗಿ ಇದೆರಡು ಸಿಮಿಲರ್ ಆಗೋ ಸಾಧ್ಯತೆ ಇದೆಯಾ? ಸೊ 6.1 ಎಕ್ಸರ್ಸೈಸ್ ಎಲ್ಲ ಇರುವಂತ ಪ್ರಾಬ್ಲಮ್ಸ್ ಗಳು ಆಯ್ತಿಲ್ಲಿ. ಸೊ ಆಂಗಲ್ಸ್ ಏನಿಲ್ಲ, ಆಂಗಲ್ಸ್ ಏನಾಗ್ತಿಲ್ಲ, ಈಕ್ವಲ್ ಆಗ್ತಿಲ್ಲ, ಹಂಗಾಗಿ ಬಿಟ್ಟಿನಿ. ಬಟ್ ಅಲ್ಲಿ ಹೇಳ್ತಿದ್ದಾರೆ ನಿಮಗೆ ಸಿಮಿಲಾರಿಟಿ ಆಫ್ ಕ್ರೈಟೀರಿಯಾ, ಆ ಟ್ರಯಾಂಗಲ್ ಅಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ಅವರು ಒಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಪೇಜ್ ನಂಬರ್ 123 ಅಲ್ಲಿ ಹೇಳ್ತಾ ಇದ್ದಾರೆ, ಯಾವುದೋ ಪಾಲಿಗನ್ ಇರಲಿ ಅಥವಾ ಇಲ್ಲಿ ಕಂಡೀಷನ್ ಸ್ಪೆಷಲಿ ಇಫ್ ದೇ ಆರ್ ಟೆಲಿಂಗ್ ಅಬೌಟ್ ಟ್ರಯಾಂಗಲ್ಸ್ ಅಂತ ಒಂದು ವಿಚಾರ ಹೇಳ್ತಿದ್ದಾಗ, ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಏನಾಗಿರ್ಬೇಕು, ಈಕ್ವಲ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ ಬೇಸ್ ಇದ್ರೆ ಬೇಸ್, ಮೇಲಿತ್ತು ಅಂದ್ರೆ ಮೇಲೆ, ಆಂಗಲ್ಸ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಟ್ರಯಾಂಗಲ್ಸ್ ಇಂದ. ಅವಾಗ ನೀನ್ ಏನ್ ಮಾಡ್ಬೋದು, ಟ್ರಯಾಂಗಲ್ಸ್ ಈಕ್ವಲ್ ಅಂತ ಹೇಳ್ಬೋದು, ಸಿಮಿಲರ್ ಅಂತ ಹೇಳ್ಕೋಬಹುದು. ಅಥವಾ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ದಟ್ ಅನದರ್ ಒನ್ ವರ್ಡ್ ಈಸ್ ಪ್ರಪೋರ್ಷನ್ ಬಳಸಬಹುದು. ಸರಿ ಸರ್. ಆಮೇಲೆ ಇಫ್ ದ ರೇಷಿಯೋಸ್ ಆಫ್ ಎನಿ ಟೂ ಕರೆಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಇಸ್ ಆಲ್ವೇಸ್ ಸೇಮ್. ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಅಂದ್ರೆ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇರುತ್ತಲ್ಲ, ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಇನ ನೋಡಿ 1 ಮಾರ್ಕ್ಸ್ ಕೇಳಬಹುದು. ಈಕ್ವಿಆಂಗ್ಯುಲರ್ ಅಂದ್ರೆ ಏನು, 60 60 60 ಇದ್ದಾಗ ಅದು ಎರಡು ಎಲ್ಲಾ ಆಂಗಲ್ಸ್ ಗಳು ನೋಡಿ, ಇಲ್ಲಿ ಇದು 60 ಇದೆಯಾ, ಮೇಕ್ ಇಟ್ ಇದು 45 ಅಂತ ಅನ್ಕೋ, ಇದು 45 ಡಿಗ್ರಿ, ಉಳಿದ ಎಷ್ಟಾಗುತ್ತೆ 180 ಅಲ್ಲಿ ಎಷ್ಟಾಗುತ್ತೆ, ಅಲ್ಲಿ 75 ಇದೆ ಅನ್ಕೋ, ಇದು 75. ಅದೇ ತರ ಇನ್ನೊಂದು ಯಾವ್ದೋ ಟ್ರಯಾಂಗಲ್ ಬರ್ದೀನಿ, ಸೇಮ್ ಆಂಗಲ್ ಸೇಮ್ ಆಂಗಲ್ ಸೇಮ್ ಆಂಗಲ್ ಎಲ್ಲ ಸೇಮ್ ಇದೆ. ಹಂಗಿದ್ದಾಗ ಈ ರೇಷಿಯೋಸ್ ಇರುತ್ತಲ್ಲ, ಇದಕ್ಕೆ ಇದು ಇದಕ್ಕೆ ಇದು, ಆ ರೇಷಿಯೋಸ್ ಕೂಡ ಸೇಮ್ ಇರುತ್ತೆ. ಆಂಗಲ್ಸ್ ಈಕ್ವಲ್ ಇದೆ ಅಂತಂದ್ರೆ, ಮೂರು ಆಂಗಲ್ಸ್ ಈಕ್ವಲ್ ಇದೆ ಅಂದ್ರೆ ನೀವು ರೇಷಿಯೋನ ಚೆಕ್ ಮಾಡೋದೇ ಬೇಡ, ರೇಷಿಯೋಸ್ ಗಳು ಸೇಮ್ ಇರುತ್ತೆ ಅಂತ ಅವನು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾನೆ, ನೆನ್ಪಿಟ್ಕೋಬೇಕು. ಮೂರು ಆಂಗಲ್ಸ್ ಸೇಮ್ ಇದ್ರೆ ರೇಷಿಯೋಸ್ ಗಳು ಪಕ್ಕ ಸೇಮ್ ಇದೆ. ಯಾಕಂದ್ರೆ ಎಲ್ಲಿ ವರ್ಕ್ ಆಗುತ್ತೆ ನಮಗೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಅದು ವರ್ಕ್ ಆಗ್ತಿದೆ ಅಂತ ಇಲ್ಲಿ ಅದನ್ನ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ, ತೆರವಾಯ್ತಾ? ಸೊ ನಮಗೆ 2 ಪಾಯಿಂಟ್ ಸಿಕ್ತು, ಅದ್ರ ಜೊತೆ ಇನ್ನೊಂದು ಹೊಸ ಪಾಯಿಂಟ್ ಏನು, ಆಂಗಲ್ಸ್ ಈಕ್ವಲ್ ಇದೆ ಅಂತಂದ್ರೆ ಸೈಡ್ಸ್ ಈಕ್ವಲ್ ರೇಷಿಯೋದಲ್ಲಿ ಇದ್ದೇ ಇರುತ್ತೆ. ಆಯ್ತಾ? ಅದಾದ್ಮೇಲೆ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದೇನು ಅಂತಂದ್ರೆ ಹೊಸ ವಿಚಾರ. ಏನು ಹೊಸ ವಿಚಾರ? ಇಲ್ಲಿ ನೋಡಿ, ಇಲ್ಲೊಂದು ಯಾವ್ದೋ ಟ್ರಯಾಂಗಲ್ ತರ ಕಾಣಿಸ್ತಿದ್ಯಾ, ಟ್ರಯಾಂಗಲ್ ತರ ಕಾಣಿಸ್ತಿದ್ಯಾ, 1 2 3 4 5, ಇಲ್ಲಿ 1 2 3 4 5. ನೀನ್ ಯಾವುದೇ ಪಾಯಿಂಟ್ಸ್ ಗೆ ನೀನು ಒಂದು ಲೈನ್ ಹಾಕಿದ್ರೆ ಹಿಂಗೆ,
ಈ ಲೈನು ಮತ್ತೆ ಈ ಲೈನು ಪ್ಯಾರಲ್ ಕಾಣ್ತಿದಾವ? ದಿಸ್ ಇಸ್ ಬೇಸ್. ಪ್ಯಾರಲ್ ಕಾಣ್ತಿದ್ಯಾ? ಕಾಣಿಸ್ತಿದ್ಯಾ ಪ್ಯಾರಲ್ ಆಗಿ? ದಿಸ್ ಲೈನ್ ಅಂಡ್ ದಿಸ್ ಟೂ ಲೈನ್ಸ್ ಆರ್ ಪ್ಯಾರಲ್. ಹೌದೇನ್ರಾ? ದೀಸ್ ಆರ್ ಪ್ಯಾರಲ್. ಆಗ ಪ್ಯಾರಲ್ ಆಗಿದೆ ಅಂತಂದ್ರೆ ಹೊಸ ಕಂಡೀಷನ್. ಈಗ 4ನೇ ಕಂಡೀಷನ್, 4th ಅಂತ ಅನ್ಕೊಳ್ಬೇಕಾದ್ರೆ ಪ್ಯಾರಲ್ ಆಗಿದೆ ಅಂತಂದ್ರೆ ಅವನೇನ್ ಹೇಳ್ತಿದ್ದಾನೆ, ನಿನಗೆ 2 ಟ್ರಯಾಂಗಲ್ ಕಾಣಿಸ್ತಿದ್ಯಾ ಅಂತ ಕೇಳ್ತಾನೆ. ನಿನಗೆ 2 ಟ್ರಯಾಂಗಲ್ ಕಾಣಿಸ್ತಿದ್ಯಾ? ಹಾ ಸರ್ ಕಾಣಿಸ್ತಿದ್ಯಲ್ಲ, 2 ಟ್ರಯಾಂಗಲ್ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಆ ಟ್ರಯಾಂಗಲಿನ ಈ ರೇಷಿಯೋ ಎ ಬಿ ರೇಷಿಯೋ ತಗೋ, ಇಲ್ಲಿಂದ ಎ ಬಿ, ಆಮೇಲೆ ಇದನ್ನ ನೀನು ಎ ಡಿ ಅನ್ಕೋ. ಎ ಬಿ ಡಿವೈಡೆಡ್ ಬೈ ಎ ಡಿ ಆ ರೇಷಿಯೋ, ಅಥವಾ ಇದು ಡಿವೈಡೆಡ್ ಬೈ ಇದು, ಬೇಸ್ ಡಿವೈಡೆಡ್ ಬೈ ಬೇಸ್, ಅದೇನಾಗಿರುತ್ತೆ ಡಿ ಇ ಅಂತ ಇರುತ್ತಲ್ಲ, ದಟ್ ಈಸ್ ಎ ಬಿ ಡಿವೈಡೆಡ್ ಬೈ ಎ ಡಿ ದಟ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಏನಾಗುತ್ತೆ ಎ ಇ ಆಗುತ್ತೆ, ಆರ್ ಎಲ್ಸ್ ದಟ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಡಿ ಇ ಆಗುತ್ತೆ ಅಂತ ನಿನಗೆ ಗೊತ್ತಿತ್ತಲ್ವಾ? ಗೊತ್ತಿದೆಯೋ ಇಲ್ಲ? ಯಾವಾಗ ಯಾವಾಗ ಆತರ ಹೇಳ್ತಿದ್ರೆ ನೀವು, ನೀನು ಪ್ಯಾರಲ್ ಇದ್ದಾಗ ಅಂತ ಇವಾಗ ಏನು ಹೇಳಿಲ್ಲ ನಾನು, ಬಟ್ ಇಲ್ಲಿ ಪ್ಯಾರಲ್ ಲೈನ್ ಹಾಕಿದ್ರೆ 2 ಟ್ರಯಾಂಗಲ್ ಬಂತು ಅಂತ ಹೇಳಿದೀನಿ ಅಷ್ಟೇ. ಯಾವಾಗ ಈ ಕಂಡೀಷನ್ ಟ್ರೂ ಆಗುತ್ತೆ? ಯಾವಾಗ ಅಂತಂದ್ರೆ ಆಂಗಲ್ಸ್ ಗಳು ಈ ಆಂಗಲ್ ಈ ಆಂಗಲ್ಗೆ, ಈ ಆಂಗಲ್ ಈ ಆಂಗಲ್ಗೆ, ಈ ಆಂಗಲ್ ಈ ಆಂಗಲ್ಗೆ ಈಕ್ವಲ್ ಇದ್ರೆ ಇದನ್ನ ಬರಿಬಹುದಾ? ಆತರ ಇದೆ ಅಂತ ಅನ್ಕೊಂಡಿದ್ವಿ, ಸರಿನಾ? ಎಸ್. ಸೊ ಆಂಗಲ್ ಈಕ್ವಲ್ ಇದೆ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಏನಾಗ್ತಿದೆ ಇಲ್ಲಿ, ಒಂದು ಥಿಯರಂ ಬರುತ್ತೆ. ಆ ಥಿಯರಂ ಏನ್ ಹೇಳುತ್ತಪ್ಪ ಅಂತಂದ್ರೆ, ಅಣ್ಣ ನೀನು ಯೋಚನೆ ಮಾಡೋ ರೀತಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೋ, ನೀನು ಇದು ಬರ್ದಿದ್ ತಪ್ಪು ಅಂತ ನಾನೇನು ಹೇಳ್ತಿಲ್ಲ, ಸ್ವಲ್ಪ ಸ್ಪೆಷಲ್ ಬೇಕಲ್ವ ನಿಮಗೆ, ಹಾಗಾಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ ಅದೇ ಎ ಬಿ ಸಿನೇ ಬರ್ಕೊಂತೀನಿ ಕಣಪ್ಪ, ಆಯ್ತಾ? ಅದೇ ಎ ಬಿ ಸಿನೇ ಬರ್ಕೊಳ್ತೀನಿ. ರೇಷಿಯೋಸ್ ಅನ್ನ ಏನಂತ ಬರೀತೀನಿ ನೋಡಿ, ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂತ ಬರೀತೀನಿ, ದಟ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಸಿಇ ಅಂತ ಬರೀತೀನಿ. ಒಪ್ಕೊಳ್ಳಪ್ಪ ನೀನು ಅಂತ ಹೇಳ್ತಾನೆ. ಬರಿಬಹುದಾ ಅಂತ ಯೋಚನೆ ಮಾಡಿ, ಬರಿಬಹುದು, ಒಪ್ಕೋ ನೀನು ಅಂತ ಹೇಳ್ತಾರೆ. ಆ ಥಿಯರಮ್ನ ಹೇಳೋದು ಯಾರು ಅಂತಂದ್ರೆ, ಟ್ರಯಾಂಗಲ್ಸ್ ಅಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಪ್ರಪೋರ್ಷನಾಲಿಟಿ ಥಿಯರಮ್ ಬೇಸಿಕ್ ಅಂದ್ರೆ ಅದರಲ್ಲಿರುವಂತ ಬೇಸಿಕ್ ನಾಲೆಡ್ಜ್ ಅನ್ನು ಬಳಸ್ಕೊಂಡು ಪ್ರಪೋರ್ಷನಾಲಿಟಿ, ಈ ಪ್ರಪೋರ್ಷನಾಲಿಟಿನ ಒಂದು ಥಿಯರಮ್ ರೂಪದಲ್ಲಿ ಹೇಳ್ತಾ ಇದಾರೆ ನಿಮಗೆ. ಅದಕ್ಕೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತೀವಿ, BPT ಅಂತ ಬರ್ಕೊಂಡೆ. ಸರ್ ಇದೇನ್ ಬರ್ದು ಸರ್, ನನ್ನ ಮಗ ನನಗೆ ಟ್ರಯಾಂಗಲ್ ಇದೊಂದು ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಇತ್ತು, ಸಣ್ಣ ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್, ಅದೇ ತಾನೇ ಹೇಳ್ತಿದ್ದಾಗ್ಲಿಂದ ನೀವು. ಇದು 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 ತಾನೇ ಹೇಳ್ತಾ ಇದ್ದು, ಈ ಬೇಸ್ ಈ ಬೇಸ್ ಸೇಮ್ ರೇಷದಲ್ಲಿ ಇರುತ್ತೆ ಅಂತ ತಾನೇ ಹೇಳ್ತಾ ಇದ್ದು. ಈಗೇನ್ ಹೇಳ್ತಿದ್ದೀರಾ ಅಣ್ಣ, ಇದು ಮತ್ತೆ ಈ ಪೀಸ್. ಈಗ ನಾನೇನ್ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ. ಈಗ ಈ ಪೀಸು ಇಲ್ಲಿ ನಿನಗೆ ಬಿ ಇದೆ, ಇಲ್ಲಿ ನಿನಗೇನಿದೆ ಸಿ ಇದೆ, ಎ ಬಿ ಮತ್ತೆ ಡಿ ಬಿ, ಎ ಸಿ ಮತ್ತೆ ಸಿ. ಸರ್ ಅರ್ಥ ಏನಾಗ್ತಿದೆ ನನಗೆ ಅಂತಂದ್ರೆ, ವಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ಈಸ್ ದ ಟ್ರಯಾಂಗಲ್ಸ್ ನ ರೇಷಿಯೋಸ್, ಸೈಡ್ಸ್ ಏನಾಗಿರ್ತಿಲ್ಲ, ಸೈಡ್ಸ್ ಆರ್ ಗೋಯಿಂಗ್ ಟು ಡಿವೈಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ತಾ ಇದ್ದಾನೆ ಅವನು. ಆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಲ್ಲಿ ಏನಾಯ್ತು, ಇದನ್ನ ಹಿಂಗ್ ಪೀಸ್ ಮಾಡ್ತಾರ, ಪೀಸ್ ಮಾಡಿದಾಗ ಮುಕ್ತ ನಿನಗೆ ಇದು ಗೊತ್ತಿದೆ, ನೀನ್ ಹೇಳ್ತೀರ ಸರಿ, 100% ಸರಿ ಇದೆ ರೇಷಿಯೋಸ್. ಪ್ರಿಯಾಂಕಾ 100% ಸರಿ ಇದೆ ನೀನ್ ಹೇಳ್ತಿರೋದು, ಆದ್ರೆ ಅದು ಬೇಡ. ನನಗೆ ಬೇಕಾದ್ರೆ ಏನ್ ಗೊತ್ತಾ, ನೀನ್ ಏನ್ ಅರ್ಥ ಮಾಡ್ಕೋಬೇಕು, ಈ ಲೈನ್ ನ ಪ್ಯಾರಲ್ ಆಗಿ ಮುಂಚೆ ಇದ್ದಿದ್ದಿಲ್ಲ ಸರ್, ನಾನೇ ಹಾಕಿದ್ದು ಅಲ್ವಾ. ನೀನ್ ಈ ಲೈನ್ ನ ಪ್ಯಾರಲ್ ಆಗಿ ಹಾಕಿದ್ರೆ ಈ ಲೈನ್ ಏನ್ ಮಾಡುತ್ತೆ ಅಂದ್ರೆ, ದಟ್ ಲೈನ್ ಈಸ್ ಗೋಯಿಂಗ್ ಟು ಡಿವೈಡ್ ದ ಸೈಡ್ ಎ ಡಿ ಅಂಡ್ ಸೈಡ್ ಎ ಇ ನ. ಇದೊಂದ್ ಸೈಡ್ ಇದೊಂದ್ ಸೈಡಾ, ಇದೊಂದ್ ಸೈಡ್ ಇದೊಂದ್ ಸೈಡ್, ಹೌದೇನ್ರ? ಈ ಎ ಡಿ ನ ಹೆಂಗ್ ಬರ್ಕೊಂತಾರೆ ಅಂತಂದ್ರೆ, ಎ ಬಿ ಡಿವೈಡೆಡ್ ಬೈ ಬಿ ಡಿ ಈ ತರ ಒಂದು ರೇಷಿಯೋದಲ್ಲಿ ಡಿವೈಡ್ ಮಾಡಿದೆ. ಎ ಇ ನ ಹೆಂಗ್ ಡಿವೈಡ್ ಮಾಡಿದೆ, ಎ ಇ ನ ಎ ಸಿ ಡಿವೈಡೆಡ್ ಬೈ ಸಿಇ ತರ ಡಿವೈಡ್ ಮಾಡಿದೆ. ಇದರ ರೇಷಿಯೋಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ನಿನಗೆ ಗೊತ್ತಿತ್ತಲ್ವಾ, ಈ ಟ್ರಯಾಂಗಲ್ ಅಲ್ಲಿ ಏನು ಈ ಸೈಡ್ ಈ ಸೈಡ್ ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಯಾವ್ದೋ ಟ್ರಯಾಂಗಲ್ ತಗೊಂಡಿದ್ಯಾ ಅಂತ ಅನ್ಕೋ, ಈ ಆಂಗಲ್ಸ್ ಈಕ್ವಲ್ ಇದೆ. ಆಂಗಲ್ಸ್ ಈಕ್ವಲ್ ಇರ್ಲೇಬೇಕು ಅಂತ ಏನಿಲ್ಲ. ನಿನಗೆ ಹೊಸ ಟ್ರಯಾಂಗಲ್ ಬರ್ತ್ ತೋರಿಸ್ತೀನಿ ನೋಡಿ, ಬೇರೆ ಸೊಟಪಟ ಯಾರೋ ಟ್ರಯಾಂಗಲ್ ಬರ್ತ್ ತೋರಿಸ್ತೀನಿ ನೋಡಿ. ಈ ಸೈಡ್ ಈಕ್ವಲ್ ಇದೆಯಾ, ಈಕ್ವಲ್ ಇದೆಯಾ ಸೈಡು ಈಕ್ವಲ್ ಇದೆಯಾ.
ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ರೇನಿಯಲ್ ಇದಕ್ಕೆ ಪ್ಯಾರಲ್ ಇಲ್ಲಿ ಇಲ್ಲ ಹಿಂಗಾಕ್ಲಾ ಹೆಂಗರೆ ಹಾಕು ಹಿಂಗಾಕು 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 ಹೆಂಗರೆ ಹಾಕು ನಾನು ಹೀಗೆ ಹಾಕ್ತಾ ಇದೀನಿ ಸರಿನಾ. ದಿಸ್ ಲೈನ್ ಈಸ್ ಪ್ಯಾರಲ್ ಟು ದ ಬೇಸ್. ಉಲ್ಟಾ ಸೀದಾ ಹಾಕಿದ್ರೆ ಮತ್ತೆ ನೀನ್ ಉಲ್ಟಾ ತಿರ್ಕೊಂಡು ನೋಡ್ಬೇಕಲ್ಲ, ಅದಕ್ಕೆ ಹಿಂಗ ಹಾಕ್ತಾ ಇದೀನಿ ಸರಿನಾ. ಪ್ರಿಯಾಂಕಾ ಇದೆಲ್ಲ ಪ್ಯಾರಲ್ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ. ಈ ಸೈಡ್ ಸೇಮ್ ಇದೆಯಾ, ಈ ಸೈಡ್ ಲೆಂತ್ ಸೇಮ್ ಇದೆಯಾ, ಸೇಮ್ ಇಲ್ಲ ತಾನೆ, ಗ್ಯಾರಂಟಿನಾ ಸೇಮ್ ಇಲ್ಲ ತಾನೆ. ಇನ್ನು ನಿನಗೆ ಬೇಕು ಅಂದ್ರೆ ಇನ್ನೊಂದು ಟ್ರಯಾಂಗಲ್ ಬರ್ಕೋ, ಪ್ರಾಬ್ಲಮ್ ಏನು. ಇದಂತೂ 100% ಸೇಮ್ ಇಲ್ಲ ಅಂತ ಅನ್ಸ್ತಿರ್ತಾನೆ ನಿಮಗೆ. ಈ ಲೆಂತ್ ಸೇಮ್ ಇದೆಯಾ, ಸೇಮ್ ಇಲ್ಲ ತಾನೆ. ಅವಾಗ ಒಂದು ಲೈನ್ ಹಾಕೊಳ್ಳೋ, ಅವಾಗ ಒಂದು ಲೈನ್ ಹಾಕೊಂಡ್ಬಿಟ್ರೆ ಆ ಲೈನ್ ಹೆಂಗಿರ್ಬೇಕು, ದಟ್ ಲೈನ್ ಶುಡ್ ಬಿ ಈಕ್ವಲ್ ಟು ದಿಸ್. ಅರ್ಥ ಆಯ್ತಾ. ಆ ಲೈನ್ ಅಲ್ಲೇ ಹಾಕೋಬೇಕು ಅಂತ ಏನಾದ್ರು ಕಂಡೀಷನ್ ಇದೆಯಾ, ಅಲ್ಲೇ ಹಾಕೋಬೇಕು ಅಂತ ಏನು ಕಂಡೀಷನ್ ಇಲ್ಲ, ಇಲ್ಲೇ ಹಾಕೋ. ಈ ಲೈನ್ ಅಳಿಸ್ಕೋ, ಎಲ್ಲಿಗೆ ಹಾಕೋ ನಿನ್ನ ಇಷ್ಟ, ಎಲ್ಲಿಗೆ ಹಾಕೋ. ಈ ಲೈನ್ ಅಳಿಸ್ಕೋ, ಎಲ್ಲಾದ್ರೂ ಹಾಕೊಳ್ಳಪ್ಪ, ಎಲ್ಲಾದ್ರೂ ಹಾಕೋ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್, ಅಷ್ಟೇ ಸೆಂಟಿಮೀಟರ್, ಜಾಸ್ತಿ ಇಲ್ವಾ ಇಲ್ಲಿ, ಇದಕ್ಕಿಂತ ಜಾಸ್ತಿ ಇಲ್ವಾ, ಜಾಸ್ತಿನಾರೇ ಇರ್ಲಿ ಹೆಂಗಾರೇ ಇರ್ಲಿ. ಅವನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀನು ನನ್ನ ಸ್ಟೇಟ್ಮೆಂಟ್ ಏನಾರು ಹೇಳಿದಿನ, ಸ್ಟೇಟ್ಮೆಂಟ್ ಏನ್ ಹೇಳಿಲ್ಲ, ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಅರ್ಥ ಮಾಡಿಸ್ಬೇಡ, ಇದೇನು ಹಣೆ ಬರ ಮಾಡ್ತೀವಿ ಅಂತ ಹೇಳ್ಬೇಡ. ಫಸ್ಟ್ ಏನ್ ಮಾಡ್ತಾ ಇದ್ದಾನೆ, ನೀನ್ ಈ ತರ ಒಂದು ಲೈನಿಗೆ ಇಲ್ಲೇ ಅಂತಲ್ಲ, ನೀನ್ ಇದನ್ನ ಟ್ರಯಾಂಗಲ್ ನ ಬರ್ಕೊಂಡ್ರೆ ಹಿಂಗೆ, ಇದಕ್ಕೆ ಪ್ಯಾರಲ್ ಆಗಿ ಇನ್ನೊಂದು ಲೈನ್ ಹಿಂಗ ಹಾಕಿದ್ರು ಕೂಡ ಅರ್ಥ ಆಯ್ತನಮ್ಮ. ಇದಕ್ಕೆ ಪ್ಯಾರಲ್ ಆಗಿ ಇಲ್ಲಿಗೆ ಹಾಕಿದ್ರು ಕೂಡ ಇದು 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 ಎಲ್ಲ ಕೂಡ ಏನಾಗಿರುತ್ತೆ, ಸೇಮ್ ವಿಷಯದಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಅದೇ ತರ ಇಬ್ರು ಉಲ್ಟಾ ಗಿಲ್ಟಾ ಬರೆಯೋದು ಬೇಡ, ಕಷ್ಟ ಆಗುತ್ತೆ ಅಂದ್ರೆ. ಯಾವಾಗ ಏನಂತ ಹೇಳ್ತಿದ್ದಾನೆ ಅವನು, ದಿಸ್ ಈಸ್ ABCDE ಅಂತ ಕರ್ಕೊಂಡ್ರ, ಅವಾಗ ಏನ್ ಹೇಳ್ತೇನೆ, ಈ ಸೇಯಿಂಗ್ ದಿಸ್ ಆಸ್, ಅವಾಗ್ಲೂ ಕೂಡ BC ನ ಇಲ್ಲಿಗೆ ಬರ್ಕೊಂಡ್ಬಿಡಿ, BC ನ ಮೇಲೆ ಬರ್ಕೊಂಡಿದ್ದಾನ, DE ಸರಿ ಇದೆ. ಅವಾಗ ಏನ್ ಹೇಳ್ತೇನೆ, ಅವಾಗ್ಲೂ ಕೂಡ ಈಸ್ ಟೆಲಿಂಗ್ AB divided by BD, AC divided by CE ರೇಷಿಯೋ ತಗೊಂಡ್ರೆ ಪಕ್ಕ ಸೇಮ್ ಇರುತ್ತೆ ಅಂತ ಹೇಳ್ತಾನೆ. ಹೆಂಗೆ ಸರ್, ಇದು ಎಷ್ಟಿದೆಯಪ್ಪ, ಇದು 2 ಇದ್ರೆ ಇದು 4 ಇದೆ ಅಂತ ಅನ್ಕೋ, ಅಥವಾ ಇದು ಜಾಸ್ತಿನೇ ಇದೆಯಲ್ಲ, ಇದು 3 ಇತ್ತು ಅಂದ್ರೆ ಇದು 6 ಇದೆ ಅನ್ಕೋ, ಇದು 1.5 ಇದ್ರೆ ಇದು ಎಷ್ಟಿರುತ್ತೆ, 3 ಇರುತ್ತೆ ಅಂತ. ಅಂದ್ರೆ ನೋಡಿ ಇಲ್ಲಿ AB ಎಷ್ಟಿದೆಯಪ್ಪ, 3 ಇದೆ. BD ಎಷ್ಟಿದೆಯೋ 1.5, ದಟ್ ಈಸ್ ಈಕ್ವಲ್ ಟು AC ಎಷ್ಟಿದೆಯೋ, CE ಎಷ್ಟಿದೆಯೋ, ಇದ್ರ ರೇಷಿಯೋ ಎಷ್ಟಾಯ್ತು, 2 is equal to 2 ಆಯ್ತು, 1/2 ಅಂತ. 2 is equal to 2 ತಾರೆ. ಸೊ 2 is equal to ಬೈಸ್ಕೊಂಡ್ಬಿಟ್ರಲ್ಲೇ ಎಲ್ಲ ಪಾಪ ಎಲ್ಲ ನೋಡ್ತಿರ್ತಾರೆ ಯಾರು ಬರೇ. 2 is equal to 2 ಆಯ್ತಲ್ವಾ, ಹೌದಾನೆ. ಇದನ್ನ ಅವನು ಫಸ್ಟ್ ಏನು ಹೇಳಿಲ್ಲ, ಅರ್ಥ ಆಯ್ತಾ, ಇದು ಸರಿ ಇದೆ ತಾನೆ ಅವ್ನು ಹೇಳ್ತಿರೋದು. ಹೆಂಗ್ ಹೇಳ್ದ ಸರ್, ಅವ್ನ ಕಂಡೀಷನ್ ಒಂದೇ, ಅಣ್ಣ ನೀನ್ ಏನಾರ ಒಂದ್ ಲೈನ್ ಅನ್ನ ಯಾವ್ದಾರ ಟ್ರಯಾಂಗಲ್ ತಗೋ, ನೋಡು ಬ್ಯೂಟಿಫುಲ್ ಈಕ್ವಲೇಟರಲ್ ಟ್ರಯಾಂಗಲ್, ಇದು ಯಾವ್ದು ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಯಾವ್ದಾರ ಶೇಪ್ ಟ್ರಯಾಂಗಲ್ ತಗೊಂಬರಪ್ಪ ನೀನು, ಯಾವ್ದಾರ ತಗೊಂಬಾರ ನೀನು. ಇದು ಯಾವ್ದು, ಇದು ಟ್ರಯಾಂಗಲ್ ಇದೆ ಅಂತ, ಇದು ಈ ಟ್ರಯಾಂಗಲ್ ಎತ್ಕೊಂಬ, ಈ ಟ್ರಯಾಂಗಲ್ ಎತ್ಕೊಂಬ. ಈ ಒಂದು ಬೇಸಿಗೆ ಏನಾಗಿರ್ಬೇಕು, ಪ್ಯಾರಲ್ ಆಗಿ ಇನ್ನೊಂದು ಲೈನ್ ಹಾಕೋ, ಅವಾಗ ಇದು 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 ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬೇಸಿಕ್ ಪ್ರಪೋರ್ಷನಲ್ ಥಿಯರಮ್ ಅಂತ ನಾವು ಅದನ್ನ ಕರಿತೀವಿ. ಈಗ ಏನ್ ಮಾಡ್ಬೇಕು, ನಾವು ಅದನ್ನ ಪ್ರೂವ್ ಮಾಡ್ಬೇಕು. ಅರ್ಥ ಆಯ್ತು ಏನಂತ, ಅರ್ಥ ಆಯ್ತು ಏನ್ ಮಾಡ್ತಿದೀವಿ ಅಂತ. ಈ ರೇಷಿಯೋ ಈ ಪೂರ್ತಿ AD ನ ಅವ್ರೇನ್ AD ಮತ್ತೆ AE ಅದು ಈಕ್ವಲ್ ಇರ್ಬೇಕು ಅಂತ ಏನಿಲ್ಲ. ನಾನು ಈಕ್ವಲ್ ರೇಷಿಯೋ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ, ರೇಷಿಯೋಸ್ ಆರ್ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ. AD ಅಂತಂದ್ರೆ ಏನು, AB/BD ಅಂತ ಬರ್ಕೋ, ಇದನ್ನ ಬರ್ಕೋ, ಇದ್ರ ರೇಷಿಯೋ ಏನಾಗಿರುತ್ತೆ, ಸಮ ಇರುತ್ತೆ. ಅರ್ಥ ಆಗ್ತಿದ್ಯಾ. ಇದನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ತಲೆ ಹೋಯ್ತಾ, ಫೈನ್ ಸರ್. ಇನ್ನೊಂದು ಟ್ವಿಸ್ಟ್ ಇದೆ ಸಾಧ್ಯತೆ. ಏನ್ ಟ್ವಿಸ್ಟ್ ಸರ್ ಹಂಗಂತಂದ್ರೆ ನಾನು ಹಿಂಗ್ ಬರ್ಕೊಂಡ್ಬಿಡ್ತೀನಿ ಸರ್, AB ಡಿವೈಡೆಡ್ ಬೈ AD ಅಂತ ಬರ್ಕೊಂಡ್ರೆ ಆಗುತ್ತಾ, AB ಡಿವೈಡೆಡ್ ಬೈ AD ಅಂತ ಬರ್ಕೊಂಡ್ರೆ ತಪ್ಪಾಗುತ್ತಾ ಸರ್,
ಇದನ್ನೇ ನೀವು ಮುಂಚೆ ಹೇಳ್ತಿದ್ದು, ಅದನ್ನೇ ತಾನೇ ಮುಂಚೆ ಹೇಳ್ತಿದ್ದು. ಅದನ್ನೆಲ್ಲ ಹೊಸ ಪಕ್ಕದಲ್ಲಿ ಟ್ರಯಾಂಗಲ್ ಬರ್ಕೊಂಡ್ಬಿಟ್ಟು ಎ ಬಿಗೆ ಎ ಡಿ, ಎ ಸಿಗೆ ಎ ಇ, ಆಮೇಲೆ ಬಿ ಸಿಗೆ ಬಿ ಡಿ ಇ ಅಂತ ಹೇಳ್ಬಿಟ್ಟು ತಾನೇ ಹೇಳ್ತಾ ಇದ್ದು. ಅದನ್ನೇ ಬರೀತಾ ಇತ್ತು, ಹಂಗೂ ಬರ್ಕೋಬಹುದು, ಹಾಗೂ ಕೂಡ ಬರೆದ್ಕೋಬಹುದು. ತಲೆ ಹೋಗ್ತಿದ್ಯಾ? ಹೌದಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ದೀರಾ? ಈಗೇನ್ ಮಾಡ್ಬೇಕು? ಯಾರನ್ನ ಯಾವ ಥಿಯರಮು ಏನಂದ್ರೆ ಏನು ಅದು ಏನ್ ಹೇಳ್ತಾ ಇದೆ? ಬೇಸಿಕ್ ಪ್ರಪೋರ್ಷನ್ ಥಿಯರಮ್ ಏನ್ ಅರ್ಥ ಮಾಡ್ಕೊಂಡ್ರಿ? ಇಫ್ ಎ ಲೈನ್ ಈಸ್ ಗೋಯಿಂಗ್ ಪ್ಯಾರಲಲ್ ಟು ದಿ ಒನ್ ಸೈಡ್, ಯಾವ್ದಾದ್ರು ಒಂದ್ ಸೈಡ್ ಆಫ್ ಎ ಟ್ರಯಾಂಗಲ್ ಗೆ ಪ್ಯಾರಲಲ್ ಆಗಿ ಹೋಗ್ತಿದೆ ಅಂದ್ರೆ ಏನ್ ಅವನಿಗೆ ಏನಾಗುತ್ತೆ ಅಂತ ಅವಾಗ? ಏನಪ್ಪ? It is going to intersect the, if that is going to intersect other two sides, ಅವಾಗ ಸ್ಟೇಟ್ಮೆಂಟ್ ಓದ್ತೀರಾ? ಓದಿ ಸ್ಟೇಟ್ಮೆಂಟ್ ಯಾರಾದ್ರೂ ಓದಿ, ಅದು ಅಲ್ಲಿ ತನಕ ಡಯಾಗ್ರಾಮ್ ಬರೀತೀನಿ. If a line is drawn parallel, ಜೋರಾಗಿ if a line is drawn parallel to one side of a triangle to intersect the other two sides in a distinct point, the other two sides are divided in the same ratio. ಸರಿನಾ? ಸರಿ ಇದೆಲ್ಲ ಎರಡು ಟ್ರಯಾಂಗಲ್ ಸಿಕ್ ಕಾಣಿಸ್ತಿದೆಯಲ್ಲ, ನಾವೇನ್ ಬರ್ಕೋಬೇಕು? ಐ ಹ್ಯಾವ್ ಟು ಪ್ರೂವ್ ದಟ್ ಎ ಡಿ ಡಿವೈಡೆಡ್ ಬೈ ಬಿ ಡಿ, ಎ ಇ ಡಿವೈಡೆಡ್ ಬೈ ಇ ಸಿ. ಅದನ್ನೇ ತಾನೇ ಪ್ರೂವ್ ಮಾಡ್ಬೇಕಾಗಿರೋದು, ಅದನ್ನೇ ಅಲ್ವಾ? ಅವನು ಹೇಳಿದ ಅದೇ ತಾನೆ, ಈ ಲೈನು ಈ ಲೈನಿಗೆ ಪ್ಯಾರಲ್ ಆಗಿದೆ ತಾನೆ, ಅಲ್ಲನಾ? ಪ್ಯಾರಲ್ ಅಂತ ಬರೀತಿದ್ರಲ್ಲ, ಅಡ್ಡ ಮಲ್ಕೊಂಡಿದೆ ಅಷ್ಟೇನ. ಅರ್ಥ ಆಗ್ತಿದೇನಾ? ಸಾಧ್ಯತೆ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಪ್ರೂವ್ ದಟ್, ಏನ್ ಪ್ರೂವ್ ಮಾಡ್ಬೇಕಂತಮ್ಮ? ಸಾಧ್ಯತೆ AD divided by DB, that is equal to AE divided by, ನೀನು AD divided by AB ಅಂತ ಬರೆದ್ರೆ ಅದು ಕಾಮನ್, ಅದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಿದ್ರು. ಅದು ನಿನಗೆ ಗಂಟಿಗೆ ಗೊತ್ತಿದೆ. ಆಗ್ಲೇ ಎರಡು ಕಂಡೀಷನ್ ಇತ್ತಲ್ಲ. ಹಲೋ, ನಿಮ್ದು ಎರಡು ಕಂಡೀಷನ್. ಫಸ್ಟ್ ಎರಡು ಕಂಡೀಷನ್ ಏನು? ಆಂಗಲ್ಸ್ ಈಕ್ವಲ್ ಇರಬೇಕು, ರೇಷಿಯೋಸ್ ಕೂಡ ಈಕ್ವಲ್ ಇರಬೇಕು. ರೇಷಿಯೋಸ್, ಸೈಡ್ ನ ರೇಷಿಯೋಸ್ ಕೂಡ ಏನಾಗಿರ್ಬೇಕು? ಎಲ್ಲ ಸೈಡ್ಸ್ ನ ರೇಷಿಯೋಸ್, ಸೈಡ್ ನ ಟ್ರಯಾಂಗಲ್ ನ ಎಲ್ಲ ಸೈಡ್ಸ್ ಇನ ರೇಷಿಯೋಸ್ ಏನಾಗಿರ್ಬೇಕು? ಈಕ್ವಲ್ ಪ್ರಪೋರ್ಷನ್ ಇರಬೇಕು. ಆವಾಗ ಆ ಟ್ರಯಾಂಗಲ್ಸ್ ಅನ್ನ ನೀನು ಎ ಡಿ ಬೈ ಎ ಬಿ ಅಂತ ಬರ್ಕ. ಈಗ ಹಂಗಿಲ್ಲ ಬಾಯ್. ಹಾಗಾಗಿ ನಾವೇನ್ ಬರೀತಿದ್ವಿ? ಇದನ್ನ ಪ್ರೂವ್ ಮಾಡ್ಬೇಕಂತೆ. ಸೊ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನನಗೆ ಏನಿದೆ ಅಲ್ಲಿ, ಏನಾದ್ರು ಪ್ರೂವ್ ಮಾಡಕ್ಕೆ ಏನ್ ದಾರಿ ಇದೆ ಯೋಚನೆ ಮಾಡಿದ್ರೆ, ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಫಾರ್ ಅಸ್ ಟು ಪ್ರೂವ್ ಎನಿಥಿಂಗ್ ವಿತೌಟ್ ಕನ್ಸ್ಟ್ರಕ್ಷನ್. ಸೊ ಅವ್ರು ಏನ್ ಹೇಳ್ತಾರೆ? ದೇ ಆರ್ ಟೆಲ್ಲಿಂಗ್ ಅಸ್ ಟು ಜಾಯಿನ್ ಸಮ್ ಲೈನ್ಸ್ ಹಿಯರ್. ಆ ಲೈನ್ಸ್ ಅನ್ನ ಜಾಯಿನ್ ಮಾಡಿದಾಗ ನಿಮಗೆ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಒಂದ್ ಲೈನ್ ಹಾಕಿದಾಗ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ 90 ಡಿಗ್ರಿ ಆಗಿರ್ಬೇಕಿದು. ಹೌದಾ? ಹೌದಾನೆ? ದಟ್ ಇಸ್ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಿದ್ಯಾ? ಹಿಂಗಿದೆ ಲೈನ್ ಅಂತಂದ್ರೆ ಹಿಂಗ್ ಹಾಕಿದ್ರೆ ಪರ್ಪೆಂಡಿಕ್ಯುಲರ್. ಅರ್ಥ ಆಯ್ತಾ? ಹಿಂಗ್ ಲೈನ್ ಇದೆ ಅಂತಂದ್ರೆ ಹಿಂಗ್ ಹೊಡೆದ್ರೆ ಅದಕ್ಕೆ 90 ಡಿಗ್ರಿ ಇದ್ರೆ ಪರ್ಪೆಂಡಿಕ್ಯುಲರ್. ಹೆಂಗಾರೆ ಇರ್ಲಿ ಅದು. ಸರಿ, ಹಿಂಗಿತ್ತು ಅಂತಂದ್ರೆ ಹಿಂಗ್ ಹಾಕಿದ್ರೆ ಅದೇನು? ಪರ್ಪೆಂಡಿಕ್ಯುಲರ್. ಟಿ ಶೇಪ್ ಅಲ್ಲಿ ಇರುತ್ತೆ. ಯಾವ್ದೋ ಟಿ ಶೇಪ್ ಅಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಹಾಕಿದಾಗ ನಿನಗೆ ಕಾಣಿಸ್ಬೇಕು ಅದು ಹೌದು ಸರ್ ಅಂತ ಅನ್ಸ್ಬೇಕು. ಅಟ್ಲೀಸ್ಟ್ ಹಿಂಗ್ ಸೊಟ ಇದೆಯಲ್ಲ, ಹಿಂಗ್ ಸೊಟ ಇದ್ದಾಗ 90 ಡಿಗ್ರಿ ಬರ್ದಾಗ ನಿನಗೆ 90 ಡಿಗ್ರಿ ಅನಿಸ್ಬೇಕು. ಅದು ಇಲ್ಲೆಲ್ಲ 90 ಡಿಗ್ರಿ ಅನಿಸ್ತಾ ಇದೆ. ಸೊ ಇಲ್ಲಿ 90 ಡಿಗ್ರಿ ಅನಿಸ್ತಾ ಇದೆ ಅಂತಂದ್ರೆ ದಿಸ್ ಮೈಟ್ ಬಿ ಎ ಪರ್ಪೆಂಡಿಕ್ಯುಲರ್. ಹೌದಾ? ಸರಿದಾ? ಒಪ್ಕೋಬೋದಾ? ಎಸ್, ಪರ್ಪೆಂಡಿಕ್ಯುಲರ್. ಆಮೇಲೆ ಎ ಮತ್ತೆ ಇಲ್ಲಿಂದ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಹಾಕೋಣ. ಇಲ್ಲ ಅನಿಸ್ದಾಗ ಪರ್ಪೆಂಡಿಕ್ಯುಲರ್ ಆಗುತ್ತಾ? ಇಲ್ಲಿ ಪರ್ಪೆಂಡಿಕ್ಯುಲರ್ ಬರ್ತಾ ಇದೆ. ಸೊ ನೀವು ಡ್ರಾ ಮಾಡಾದ್ಮೇಲೆ ಅದಕ್ಕೆ ಹೆಸರು ಕೊಡ್ಬೇಕು. ಇದಕ್ಕೆ ಎಂ ಅಂತ ಕರಿತಿದ್ಯಾ, ಇದಕ್ಕೆ ಎನ್ ಅಂತ ಕರಿತಿದ್ಯಾ. ಆಮೇಲೆ ಇಷ್ಟಕ್ಕೆ ಬಿಡಿ ಸಾಕು. ಇದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರಿ. ಅರ್ಥ ಆಯ್ತಾ? ಸರಿ, ಕ್ಲಿಯರ್. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಾದ್ಮೇಲೆ ಇನ್ನೊಂದೆರಡು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾವು. ಕನ್ಸ್ಟ್ರಕ್ಷನ್ ಇನ್ನೊಂದೇನ್ ಮಾಡ್ಕೊಳ್ಳಿ ಅಂತಂದ್ರೆ, ಅಬ್ಸರ್ವ್, ಆ ಕನ್ಸ್ಟ್ರಕ್ಷನ್ ಯಾಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇನೆ ಅಂತ ಇವಾಗ್ಲೇ ಹೇಳ್ಬಿಡ್ತೀನಿ. ಅದೇ ಬೇರೆ ಉದ್ದೇಶ ಮಾಡ್ಕೊಂಡಿದ್ದು, ಇದೇ ಬೇರೆ ಉದ್ದೇಶ ಮಾಡ್ಕೊಂಡಿದ್ದು. ಅರ್ಥ ಆಯ್ತಾ? ಕನ್ಸ್ಟ್ರಕ್ಷನ್ ಯಾಕೆ ಮಾಡ್ಕೊಂಡ್ವಿ ಅಂತಂದ್ರೆ, ನನಗೆ ಏರ್ ಎಫ್ ಟ್ರಯಾಂಗಲ್ ಇಂದ ಫಾರ್ಮುಲಾ ಏನೋ ಪ್ರಿಯಾಂಕಾ? ಹಾಫ್ ಇಂಟು ಹೈಟ್ ಇಂಟು ಬೇಸ್. ಹಂಗೆ ಕೊಟ್ಟಿದ್ರ? ಆಯ್ತಪ್ಪ. ನಿನಗೆ ಎರಡು ಟ್ರಯಾಂಗಲ್ ಕಾಣಿಸ್ತಿದ್ಯಾ ನೋಡಿ. ಯಾವ್ದು ಎರಡು ಟ್ರಯಾಂಗಲ್?
ಯಾವ್ದು ಟ್ರಯಾಂಗಲ್ ಅಂತ ನೋಡಿ. ದೇ ಟೆಲಿಂಗ್ ದಟ್ ಏರಿಯಾ ಆಫ್ ADE ಮತ್ತೆ BDE. ನನಗೆ ಯಾವ್ದೇ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು ಅಂತ ಬರ್ದ್ಬಿಡ್ತೀನಿ. ADE ಒಂದು, ಆಮೇಲೆ BDE ಒಂದು. ಕಾಣಿಸ್ತಿದ್ಯಾ ಎಲ್ಲರೂ ADE BDE ನೋಡಿ? ಕಾಣಿಸ್ತಿದ್ಯಾ? ಈ ಮೂರು ಟ್ರಯಾಂಗಲ್ ಎಲ್ಲಾರು ಕಾಣಿಸ್ತಿದ್ಯಾ? ADE BDE ಆಮೇಲೆ BDE ಆಮೇಲೆ BE ಕಾಣಿಸ್ತಿದ್ಯಾ ಎಲ್ಲಾರು? when they consider ADE ನೋಡಿ, ಕನ್ಸಿಡರ್ ಮಾಡಿ, ಆ ಡಯಾಗ್ರಾಮ್ ಇಲ್ಲೇ ಬರ್ದ್ಬಿಡ್ತೀನಿ. ಕನ್ಸಿಡರ್ ಟ್ರಯಾಂಗಲ್ ADE ಅಂತ ಕರೀತಿದ್ದಾರೆ. ADE is denoted, ಅದರ ಏರಿಯಾ ಕಂಡಿಡ್ಕೋಬೇಕಂತೆ. ADE ನ ಏರಿಯಾ ಕಂಡಿಡ್ಕೋಬೇಕು ಅಂದ್ರೆ ಆ ಟ್ರಯಾಂಗಲ್ ಏರಿಯಾ ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಆಫ್ ADE ಅಂದ್ರೆ ಏನಾಗುತ್ತೆ? ಹಾಫ್ ಇಂಟು ಬೇಸ್ ಅಂದ್ರೆ ಯಾವ್ದಪ್ಪ ಇಲ್ಲಿ? ADE ಗೆ ಬೇಸ್ ಅನ್ನ ನೀನ್ ಯಾವ್ದು ತಗೋಬೇಕು? ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಯಾವ್ದಿರುತ್ತೋ ಅದೇ ಬೇಸ್ ತಾನೆ. ಇದಕ್ಕೆ ನೀನು ಬೇಸ್ ಅಂತ ಕರಿತೀಯ. ಈ ಲೈನ್ ಏನಂತ ಕರಿತಿದ್ದೀರಾ? ಬೇಸ್ ಅಂತ ಕರಿತೀರಾ. ಹಾಗಾದ್ರೆ ಇದನ್ನ ಬೇಸ್ ಅಂತ ಅನ್ಕೊಳಕ್ ಆಗುತ್ತಾ? ಹಂಗಾದ್ರೆ ಇದನ್ನ ಅನ್ಕೋಬಹುದಾ? ಇದನ್ನ ಅನ್ಕೋಬಹುದು ಸರ್. ಇದನ್ನ ಅನ್ಕೋಬಹುದಾ? ಇದನ್ನ ಅನ್ಕೋಬಹುದು. ಯು ಕ್ಯಾನ್ ಕನ್ಸಿಡರ್ ಬೋತ್ ಆಸ್ ಎ ಬೇಸ್. ಇದನ್ನು ಬೇಸ್ ಅನ್ಕೋಬಹುದು, ಇದನ್ನು ಕೂಡ ಬೇಸ್ ಅನ್ಕೋಬಹುದು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಬೇಸ್ ಅನ್ಕೊಂಡಿದ್ದಾರೆ? ದೇ ಆರ್ ಸೇಯಿಂಗ್ ದಿಸ್ ಆಸ್ AD ಅಂತ ಅನ್ಕೊಂಡಿದ್ದಾರೆ. ಏನ್ ಕನ್ಸಿಡರ್ ಮಾಡಿದ್ರೆ? ದೇ ಕನ್ಸಿಡರ್ AD. ದೀಸ್ ಟು ಆರ್ ಬೇಸಸ್. ಇದು ಬೇಸು, ಇದು ಬೇಸು. ಯಾವುದು? AE ಅನ್ನೋದು ಬೇಸು ಅಥವಾ ಇದೇನಿದ AD ನಾ? AD ಅನ್ನೋದು ಕೂಡ ಬೇಸೆ. ಯಾವ ಟ್ರಯಾಂಗಲ್ಗೆ? ಯಾವ ಟ್ರಯಾಂಗಲ್ಗ? ADE ಅನ್ನೋ ಟ್ರಯಾಂಗಲ್ಗೆ ಅದು ಬೇಸ್. ಅರ್ಥ ಆಯ್ತಾ? ಸರಿ ಸರ್. ಈ ಕನ್ಸಿಡರ್ ಮಾಡಿರೋದು ಅದನ್ನ ಫಸ್ಟ್ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಾಫ್ ಇಂಟು ಬೇಸ್ ಯಾವ್ದು? AD. ಹೈಟ್ ಯಾವ್ದು? ಇದು ಬೇಸ್ ಆಯ್ತು ಅಂದ್ರೆ ಹೈಟ್ ಇದೆ ತಾನೆ ಅದಕ್ಕ? ಏನ್ ಬರ್ದಿದ್ದಾರೆ? ಆಲ್ಫಾಬೆಟಿಕಲಿ ಬರ್ದಿದ್ದಾರೆ. ಸರಿನಾ? ತಪ್ಪೇನಿಲ್ಲ ಬರ್ದಿರೋದವರು. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸರಿ ಬರ್ದಿರಾ? ಸರಿ ಬರ್ದಿದ್ದೀರಾ? ಅದೇ ತರ BDE ಬನ್ನಿ. ಏರಿಯಾ ಆಫ್ ಟ್ರಯಾಂಗಲ್ ಏನದು? BDE ಬಂದಾಗ ಹಾಫ್ ಇಂಟು ಬೇಸ್ ಏನ್ ಬರ್ತದೆ ಇಲ್ಲಿ? DB ಇಂಟು EN ಅಂತ ಬಂತು. ಸರ್ ಟ್ರಯಾಂಗಲ್ ಎಲ್ಲಿದೆ ಸರ್? DBE ನೋಡಿ, DBE ಟ್ರಯಾಂಗಲ್ ಇದೆ. ಅರ್ಥ ಆಯ್ತಾ? ಫಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ? ಕೇಸ್ 1 ಅಲ್ಲಿ ಇದೊಂದು ಟ್ರಯಾಂಗಲ್ ಹೌದಾ? BDE ಟ್ರಯಾಂಗಲ್. ಹೌದು, BEDE ಟ್ರಯಾಂಗಲ್. ಇದು ಯಾವ್ದು ಟ್ರಯಾಂಗಲ್? ಫಸ್ಟ್ ADE ಟ್ರಯಾಂಗಲ್. BDE ಟ್ರಯಾಂಗಲ್ ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣಿಸ್ತಿದೆ? ಈ ತರ ಕಾಣಿಸ್ತಿದೆ ಅಲ್ವಾ? BDE ಟ್ರಯಾಂಗಲ್ ಇಸ್ ಲುಕಿಂಗ್ ಲೈಕ್ ದಿಸ್. ಇಸ್ ಇಟ್? ಹಿಂಗ್ ಕಾಣಿಸ್ತಿಲ್ವಾ? ಇದ್ಯಾವ್ದಿದು? D. ಇದ್ಯಾವ್ದಿದು? B. ಇದ್ಯಾವ್ದಿದು? ಆ ತರ ಕಾಣಿಸ್ತಿದೆಯಲ್ಲ? ಇದನ್ನ ಇದಕ್ಕೆ ನಾವೇನಂತ ಕರಿತೀವಿ? ಈಕ್ವಲ್ ರೇಷಿಯೋಸ್ ಅಂತ ಕರಿತಿದೀವಿ ಅಂತಂದ್ರೆ, ಈಕ್ವಲ್ ರೇಷಿಯೋಸ್ ಅಂತ ಕರಿತಿದೀವಿ ಅಂದ್ರೆ ಅವನು ಅದನ್ನ ಸ್ಟೇಟ್ಮೆಂಟ್ ಹೇಳ್ದಲ್ಲ, ಪ್ಯಾರಲ್ ಲೈನು ಅಂತ ಕೊನೆಗೆ ಬರುತ್ತದು. ಈಗ ಎಲ್ಲರ ಪ್ಯಾರಲ್ ಅಂತ ವರ್ಡ್ ಉಪಯೋಗಿಸಿದ್ವಾ? ಇಲ್ಲೂ ಉಪಯೋಗಿಸಿಲ್ಲ. ವಿ ಆರ್ ಕನ್ಸಿಡರಿಂಗ್ ದ ಏರಿಯಾಸ್ ಓನ್ಲಿ. ಇದರ ಏರಿಯಾಕ್ಕೆ ಸಮ ಇದೆ ಅಂತ ಅನ್ಕೊಂತಿದೀವಿ. ಸಮ ಇದೆ ಅಂತ ಅಂದಾಗ ಇದ್ರದ್ದು ಹೈಟ್ ಹೆಂಗ್ ಕಂಡಿಡ್ತೀರಾ ನೋಡಿ? ಈ ತರ ಇದನ್ನ ನೀವು ಉಲ್ಟಾ ಮಾಡಿದ್ರೆ ಈ ಪಾಯಿಂಟ್ ಇಲ್ಲಿದೆ, ದಿಸ್ ಒನ್ ಈಸ್ ಈ ಪಾಯಿಂಟ್ ಇಲ್ಲಿ ಬಂತು ಅಂದ್ರೆ ಇದು D ಮತ್ತೆ ಇದು B ಆಯ್ತಾ? ಹೈಟ್ ಹೆಂಗ್ ಬರುತ್ತೆ? ಹೈಟ್ ವುಡ್ ಬಿ ಲೈಕ್ ದಿಸ್. ಇಸ್ ಇಟ್ ಅಲ್ವಾ? ಹೈಟ್ ಏನಾಗಿರುತ್ತೆ? ದಟ್ ವುಡ್ ಬಿ E to N ಅಂತ. ಇದು ನೀವು ಟ್ರಯಾಂಗಲ್ ಮಾಡಿದ್ರೆ E to N ತರ ಕಾಣುತ್ತಲ್ವಾ? ಇದು ನೀವು ಮಾಡಿದಾಗ ಏನಾಗುತ್ತೆ? ಇಲ್ಲಿಂದ E to N ಏನ್ ಡ್ರಾ ಮಾಡಿದ್ರಲ್ಲ, this is N. That same N point would be the height of the both the triangles. ಈ ಹೈಟ್ ಅನ್ನು ಈ ತರ ಮಾಡ್ಕೋಬೇಕು. ಯಾಕೆ? ಒಂದು ಟ್ರಯಾಂಗಲ್ ಗೆ ಇಲ್ಲಿ ಟ್ರಯಾಂಗಲ್ ಗೆ ಹೈಟ್ ಅಂತಂದ್ರೆ ಇದು ಬರುತ್ತೆ, ಹೌದಾ? ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಹೈಟ್ ಅಂದ್ರೆ ಇದೇ ಸೈಡ್ ಹೈಟ್ ಅಥವಾ ಪರ್ಪೆಂಡಿಕ್ಯುಲರ್ ಇದು. ಹಾಗಾಗಿ ಇಲ್ಲಿ ನನಗೆ ಸ್ಟ್ರೈಟ್ ಲೈನ್ ಇಲ್ಲಿ ಹಾಕಕ್ ಬರಲ್ಲ. ಹಾಕ್ಬೇಕಂದ್ರೆ ಇಲ್ಲೇ ಹಾಕ್ಬೇಕು. ಅದು 90 ಡಿಗ್ರಿನೇ ಇರಬೇಕು. ಹಾಗಾಗಿ N ಅನ್ನೋದು ಬಂತು. ತಲೆ ಹೋಯ್ತಾ?
ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಹಾಗಾಗಿ ಇದು ಒಂದು ಪೀಸ್ ಲೆಫ್ಟ್ ಸೈಡ್ ಅಲ್ಲೇ ಇರೋದ್ರಿಂದ ಎನ್ ನ ಕನ್ಸಿಡರ್ ಮಾಡಿದರೆ ಫಸ್ಟ್ ಕೇಸ್ ಅಲ್ಲಿ ಕನ್ಸಿಡರ್ ಮಾಡಾಯ್ತು ಫಸ್ಟ್ ಕೇಸ್ ಅಲ್ಲಿ. ಹಾಗಾಗಿ ನೆಕ್ಸ್ಟ್ ಏನ್ ಬರೀಬಹುದು ನಾವು, ಡಿ ಬಿ ನೋಡಿಲಿ ಬೇಸ್ ಯಾವುದು, ಡಿ ಬಿ ಅಂತ ಬರ್ಕೊಂಡ್ರು ಬೇಸ್. ಯಾಕೆಂದ್ರೆ ಈ ಬೇಸಿಗೆ ಪರ್ಪೆಂಡಿಕ್ಯುಲರ್ ಹಾಕಿರೋದು, ಈ ಬೇಸಿಗೆ ಪರ್ಪೆಂಡಿಕ್ಯುಲರ್ ಹಾಕಿರೋದು. ಹಾಗಾಗಿ ಡಿ ಬಿ ಮತ್ತೆ ಇ ಎನ್ ಅಂತ ಬರ್ಕೊಂಡಿದೀವಿ. ಸರಿನಾ? ಅರ್ಥ ಆಯ್ತಾ? ಎಸ್ ಸರ್. ಸರ್ ನಮಗೆ ಪ್ಯಾರಲ್ ತರ ಪ್ರೂವ್ ಆಗ್ಬೇಕಿರೋದು. ಹೌನಪ್ಪ ಪ್ಯಾರಲ್ ಪ್ರೂವ್ ಮಾಡ್ತೀವಿ, ಬಂದೇ ತಡ್ರಿ. ಅದಾದ್ಮೇಲೆ ಇಲ್ಲಿ ಏನಾಗ್ತಿದೆ, ಆ ಏರಿಯಾನ ನೋಡಿಲಿ, ಏರಿಯಾ ಆಫ್ ಟ್ರಯಾಂಗಲ್ ಬಂತು. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಮಾಡಿ ಡಿವೈಡ್ ಮಾಡ್ಕೊಂಡ್ರೆ ಇದನ್ನ ಇಕ್ವೇಶನ್ 1 ಅಂತ ಬರ್ಕೋ, ಇಕ್ವೇಶನ್ 2 ಅಂತ ಬರ್ಕೋ. ಡಿವೈಡ್ ಇಕ್ವೇಶನ್ 1/2 ಅಂತ ಅನ್ಕೋ. ಡಿವೈಡ್ ಇಕ್ವೇಶನ್ 1/2. ಡಿವೈಡ್ ಮಾಡಿದ್ರೆ ಏನ್ ಬರ್ತಾ ಇದೆ ಇಲ್ಲಿ, ಟ್ರಯಾಂಗಲ್ sorry area ADE is going to divide by area of BDE. ನಿಮ್ದೆಲ್ಲನಪ್ಪ ಕಂಡೀಷನ್, ಸೈಡ್ಸ್ ಅನ್ನ ಡಿವೈಡ್ ಮಾಡ್ಕೊಳ್ಳಿ ಅಂತ. ಸೈಡ್ಸ್ ಶುಡ್ ಬಿ ಆರ್ ಈಕ್ವಲ್ ರೇಷಿಯೋಸ್ ತಾನೆ. ನಾನು ಸೈಡ್ಸ್ ಅನ್ನೇ ಡಿವೈಡ್ ಮಾಡ್ತಾ ಇದ್ದೀನಿ. ನಿಮ್ಮ ಕಂಡೀಷನ್ ಫಸ್ಟ್ ಕಂಡೀಷನ್ ಇತ್ತಲ್ಲ ಅದನ್ನೇ ಉಪಯೋಗಿಸ್ಕೊಂಡಿರೋದು. ಹಾಗಾಗಿ ಇಲ್ಲಿ ಹಾಫ್ ಇಂಟು ಏನಿದೆ ಫಸ್ಟ್ AD ಇಂಟು ನೆಕ್ಸ್ಟ್ ಏನೋ EN ಡಿವೈಡೆಡ್ ಬೈ ಹಾಫ್ ಇಂಟು ನೆಕ್ಸ್ಟ್ ಏನೋ BD ಇಂಟು ನೆಕ್ಸ್ಟ್ ಏನು EN. EN ಕಾಣಿಸ್ತಿದ್ಯಾ? ಸೇಮ್ ಕಾಣಿಸ್ತಿದ್ಯಾ? ಇಲ್ಲಿ ಇಲ್ಲಿ ಹೋಯ್ತು, ಇಲ್ಲಿ ಇಲ್ಲಿ ಕೂಡ ಹೋಯ್ತು. ಉಳಿದಿದ್ದೇನು ಇದೆರಡು, AD by DB. ಅವಾಗ ನೀವೇನಂತ ಬರ್ಕೋಬಹುದು, ಯು ಕ್ಯಾನ್ ಕನ್ಸಿಡರ್ ಲೈಕ್ ದಟ್. ನಿನಗೆ ಏರಿಯಾ ಆಫ್ ಟ್ರಯಾಂಗಲ್ ADE ಬೇಕಾ, ಅದ್ರದ್ದು ರೇಷಿಯೋನ ಏರಿಯಾ ಆಫ್ ಟ್ರಯಾಂಗಲ್ ನೆಕ್ಸ್ಟ್ BDE ಬೇಕು ಅಂತಂದ್ರೆ ಯು ಕ್ಯಾನ್ ರೈಟ್ ದಿಸ್ ಆಸ್ AD by DB ಅಂತ ನೀನು ಅನ್ಕೊಂಡು ಇಟ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DBE ಬೇಕು ಅಂದ್ರೆ AD by DB ಅಂತ ಬರ್ದಿಟ್ಕೊಳ್ಳಿ ಅಂತ ಹೇಳ್ತೇನೆ. ಅಂದ್ರೆ ಏರಿಯಾ ಟ್ರಯಾಂಗಲ್ ನ ಏರಿಯಾ ಕಂಡು ಇಟ್ಕೊಂಡು ಇದೆಲ್ಲ ವ್ಯಾಲ್ಯೂ ಹಾಕೊಂಡು ಮಾಡಿ ಇದ್ರ ರೇಷಿಯೋನ ಇದ್ರ ಏರಿಯಾದಿಂದ ಡಿವೈಡ್ ಮಾಡಿದ್ರೆ ಬರುವಂತ ರೇಷಿಯೋ ಏನಿರುತ್ತಲ್ಲ, ಆ ರೇಷಿಯೋ ಜಸ್ಟ್ ಟೇಕ್ ದಿಸ್ ಸೈಡ್ ಅಂಡ್ ದಿಸ್ ಸೈಡ್. ವಾಟ್ ಇಸ್ ದಿಸ್ ಸೈಡ್? ಬೇಸ್ ಅಲ್ಲ. AD ಅಂದ್ರೆ ಏನು? ಬೇಸ್. ಆ ಬೇಸ್ ಅನ್ನ ಇದರ ಬೇಸ್ ಜೊತೆ ಡಿವೈಡ್ ಮಾಡಿದಾಗ್ಲೂ ಕೂಡ ಆ ಏರಿಯಾದ ರೇಷಿಯೋ ಇದರ ರೇಷಿಯೋ ಏನಾಗಿರುತ್ತೆ, ಈಕ್ವಲ್ ರೇಷಿಯೋದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇದು ಪೀಸ್, ಫಸ್ಟ್ ಪೀಸ್. ಇದು ಏನದ ಫಸ್ಟ್ ಕೆಲಸ. ಅದು ಎಲ್ಲ ತರ ಕ್ಯಾಪ್. ಆಮೇಲೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡ್ತೀರಾ, ದೇ ಟೆಲಿಂಗ್ ಯು, ನಾವೇನ್ ಮಾಡಿದ್ವಿ ಫಸ್ಟ್ ಇದನ್ನ ತಗೊಂಡ್ವಾ, BD ತಗೊಂಡ್ವಾ. They're telling us to take DEC. ಏನ್ ತಗೊಳ್ಳಿ ಅಂತ ಹೇಳ್ತೀರಾ? DEC ಎಲ್ಲಿದೆ ಸರ್? D ಇದೆ, E ಇದೆ, C ಇದೆ. ಸರಿ, ನಿಂಗೆ ಇದೆರಡು ಆಯ್ತಾ? ಬರೀಲ್ಲ ಇಲ್ಲಿ ಇನ್ನೊಂದು. They're telling us to take DE. D ಪಾಯಿಂಟ್ ಎಲ್ಲಿದೆ, E ಪಾಯಿಂಟ್ ಎಲ್ಲಿದೆ, C ಎಲ್ಲಿದೆಯಪ್ಪ? C somewhere else here. DEC ತಗೊಳ್ಳಿ ಸರ್ ಅಂತ ಹೇಳ್ತೀರಾ. ಸರ್ ಬೇಸ್ ಯಾವುದು? ನೀನ್ ಆಗ್ಲೇ ಬೇಸ್ ಏನ್ ತಗೊಂಡಿದ್ದೆ ಇದಕ್ಕೆ? DB ಬೇಸ್ ಇತ್ತಲ್ವಾ? ಇದೇ ತಾನೇ ಬೇಸ್ ಇದ್ದಿದ್ದು. ಹಂಗಾಗಿ ಇದನ್ನ ಏನಂತ ತಗೋಬೇಕು ನೀನು? ಇದನ್ನ ಬೇಸ್ ಅಂತ ತಗೋಬೇಕು. ಅರ್ಥ ಆಯ್ತಾ? ದಟ್ ಇಸ್ ವಾಟ್ ವಿ ಕನ್ಸಿಡರ್ ಆಸ್ ಅ ಬೇಸ್. ಸೊ ಈ ಟ್ರಯಾಂಗಲ್ ಗೆ ಮತ್ತೆ ಯಾವ್ದು ತಗೋಬೇಕು ಅಂತ ಹೇಳ್ತೀರಾ ಅಂತಂದ್ರೆ, ದ ಸೇಮ್ ಟ್ರಯಾಂಗಲ್ ಇನ್ನೊಂದು ಇತ್ತಲ್ಲ, ಅದೇನೋ ಆಗ್ಲೇ ಯಾವ ಟ್ರಯಾಂಗಲ್ ತಗೊಂಡಿದ್ವಿ, ಇದು ADE ತಗೊಂಡಿದ್ವಿ. ಹೌದಾ? ADE ತಗೊಂಡಿದ್ವಿ. ಸೊ ಕನ್ಸಿಡರ್ ಟ್ರಯಾಂಗಲ್ ಯಾವ್ದಪ್ಪ? ADE ಡಿವೈಡೆಡ್ ಬೈ ಟ್ರಯಾಂಗಲ್ BDE ಮಾಡ್ಕೊಂಡಿದ್ವಿ ತಾನೆ. ಅದೇ ತರ BD ಮಾಡ್ಕೊಂಡ ಜಾಗದಲ್ಲಿ ಏನ್ ಮಾಡ್ಕೋಬೇಕು? DEC. ಏನು? DEC. ಸಿಮಿಲರ್ಲಿ ಅಂತ ಬರ್ಕೊಂಡ್ಬಿಡೋ. ಸಿಮಿಲರ್ಲಿ ಅಂದ್ರೆ ಈಗೇನ್ ಮಾಡಿದ್ನಲ್ಲ ಅದೇ ತರ, ಈಗೇನ್ ಮಾಡಿದ್ನಲ್ಲ ಅದೇ ತರ. ADE ಅಂತಂದ್ರೆ ಏರಿಯಾ ಆಫ್ ADE ಅಂತಂದ್ರೆ ಏನು? ಹಾಫ್ ಇಂಟು ADE ಗೇನೋ ಬೇಸ್ ಅಂದ್ರೆ ಇಲ್ಲಿ. ಇದಕ್ಕೆ ಹೈಟ್ ಏನಾಗುತ್ತೆ ನೋಡಿ, ಇದಕ್ಕೆ ಹೈಟ್ ಏನಾಗುತ್ತೆ, ಇದು ಬೇಸ್ ಅಂತಂದ್ರೆ ಹಿಂಗ್ ಸೊಟ ಇದೆ ತಾನೆ. ದಿಸ್ ಈಸ್ ಬೇಸ್. ಅರ್ಥ ಆಗ್ತಿದ್ಯಾ? ಈ ಟ್ರಯಾಂಗಲ್ ಗೆ ಅದು ಬೇಸ್ ಆಗುತ್ತೆ. ಆ ಟ್ರಯಾಂಗಲ್ ಹೆಂಗಿದೆ ಅಂತಂದ್ರೆ ಹಿಂಗಿದೆ ಅಂದ್ಕೊಳ್ಳಿ. ಟ್ರಯಾಂಗಲ್ ಇಸ್ ಲೈಕ್ ದಿಸ್. ಅವಾಗ ನಿನ್ನ ಹೈಟ್ ಏನಾಗುತ್ತೆ, ಇಲ್ಲಿ ಬರ್ತದೆ. ಆ ಹೈಟಿಗೆ ಏನಂತ ಕರಿತೀರಿ? M. ಆ M ಅಂತ ಬಿಟ್ಟು ಕರಿತೀರಾ. ಯಾವ್ದಕ್ಕೆ? ಇದು E to M ಅಂತ ಆಯ್ತು. ಈ ಪಕ್ಕ M ಇದೆ. ಆಮೇಲೆ B ಮತ್ತೆ C ಅಂತ ನಾವು ಬರ್ತಿದ್ವಿ. B ನ C ನ D ಮತ್ತೆ C.
ಡಿ ಮತ್ತೆ ಇ ಸಿ, ಡಿ ಮತ್ತೆ ಇ ಎಲ್ಲಿದೆಪ್ಪ, ಇ ಮತ್ತೆ ಸಿ ಆಯ್ತಾ, ಇದು ಡಿ, ಡಿ ಆದ್ಮೇಲೆ ಇ ಇದೆ, ಡಿ ಇ ಸಿ ಇದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಎಂ ಇದೆ. ಅದೇ ತರ ನಾನು ಎ ಡಿ ಇ ಟ್ರಯಾಂಗಲ್ ಅಲ್ಲಿ ಬೇಸ್ ಇದನ್ನ ತಗೋಬೋದಾ, ಬೇಸ್ ಇದನ್ನ ತಗೋಬೋದಾ, ಬೇಸ್ ಇದನ್ನ ತಗೋಬೋದಾನೆ. ಆಗ್ಲೇ ಏನ್ ತಗೊಂಡಿದ್ದೆ, ಎ ಡಿ ತಗೊಂಡಿದ್ದೆ, ಈಗ ತಗೋಬೇಕು ಎ ಇ ತಗೋಬೇಕು. ಏನ್ ತಗೋಬೇಕು, ಎ ಇ ತಗೋಬೇಕು. ಆಮೇಲೆ ಬೇಸ್ ಯಾವ್ದು ತಗೋಬೇಕು, ಪರ್ಪೆಂಡಿಕ್ಯುಲರ್ ಬೇಸ್ ಇಂಟು ಹೈಟ್ ತಾನೆ, ಬೇಸ್ ಏನ್ ತಗೋಬೇಕು, ಡಿ ಎಂ ತಗೋಬೇಕು. ಸರಿನಾ, ಅರ್ಥ ಆಯ್ತಾ, ತಲೆ ಹೋಗ್ತಿದ್ಯಾ? ಇನ್ನೊಂದ್ಸತಿ ಹೇಳಿ ಸರ್ ಅದು. DEC. ಡಿ ಇ ಸಿ ಟ್ರಯಾಂಗಲ್ ಇದೆ. ಡಿ ಇ ಸಿ ಟ್ರಯಾಂಗಲ್ ಅಲ್ಲಿ ಈ ಟ್ರಯಾಂಗಲ್ ಗೆ ನೋಡಿ, ಈ ಟ್ರಯಾಂಗಲ್ ಗೆ ಹೈಟ್ ಹೆಂಗಿದೆ ತಾನೆ, ಈ ಟ್ರಯಾಂಗಲ್ ಹೆಂಗಿದೆ ನೋಡು, ಈ ಟ್ರಯಾಂಗಲ್ ಈ ತರ ಇದೆ, ಈ ಟ್ರಯಾಂಗಲ್ ಹಿಂಗ್ ಚೊಟ್ಟ ಇದೆ ತಾನೆ, ಇದು ಹಿಂಗೆ ಪರ್ಪೆಂಡಿಕ್ಯುಲರ್ ಬೇಕು ಅಂದ್ರೆ ಹಿಂಗ್ ಮಾಡ್ಕೋಬೇಕು. ಈ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ನಿನಗೆ, ಈ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಿನಗೆ ಏನ್ ಬರುತ್ತಪ್ಪ, ಪರ್ಪೆಂಡಿಕ್ಯುಲರ್ ಬರುತ್ತೆ. ಹೌದಾ, ದಿಸ್ ಪರ್ಪೆಂಡಿಕ್ಯುಲರ್ ಇಸ್ ಎಂ, ದಿಸ್ ಈಸ್ ಇ, ದಿಸ್ ಒನ್ ಈಸ್ ಡಿ, ದಿಸ್ ಒನ್ ಈಸ್ ಸಿ, ದಿಸ್ ಪಾಯಿಂಟ್ ಈಸ್ ಸಿ ಪಾಯಿಂಟ್. ಹಾಗಾಗಿ ಈ ಟ್ರಯಾಂಗಲ್ ಗೆ ಡಿ ಎಂ ಅನ್ನೋದೇನು, ಡಿ ಎಂ ಅನ್ನೋದು ಅದಕ್ಕೂ ಹೈಟು ಇದಕ್ಕೂ ಹೈಟು ಕ್ಯಾನ್ಸಲ್ ಆಗುತ್ತೆ, ಇದಕ್ಕೂ ಕೂಡ ಏನಾಗುತ್ತೆ, ಡಿ ಎಂ ಅನ್ನೋದು ಹೈಟ್ ಆಯ್ತು. ಬೇಸ್ ಯಾವ್ದು ಹಂಗಾದ್ರೆ ಇದಕ್ಕೆ, ಪರ್ಪೆಂಡಿಕ್ಯುಲರ್ ಈ ಟ್ರಯಾಂಗಲ್ ಗೆ ಡಿ ಇ ಸಿ, ಇ ಸಿ ಇಸ್ ಬೇಸ್, ಇ ಮತ್ತೆ ಸಿ ಇಸ್ ಬೇಸ್. ಹಾಫ್ ಗೆ ಹಾಫ್, ಡಿ ಎಂ ಕ್ಯಾನ್ಸಲ್ ಆಯ್ತಾ, ಹಾಫ್ ಆಫ್ ಕ್ಯಾನ್ಸಲ್ ಆಯ್ತಾ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಇಸ್ ಈಕ್ವಲ್ ಟು ಟ್ರಯಾಂಗಲ್ ಅದು ಇದದು ಡಿ ಇ ಸಿ, ದಟ್ ಈಸ್ ಈಕ್ವಲ್ ಟು ಏನಂತ ಬರೆದ್ರು, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರ್ಕೊಂಡ್ರು. ಏನಂತ ಬರೆದ್ರು, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರೆದ್ರು. ಅರ್ಥ ಆಗ್ತಿದ್ಯಾ? ಇಷ್ಟು ಬರ್ದಾದ್ಮೇಲೆ ದೇ ಟೆಲಿಂಗ್ ದಟ್ ಸರ್ ನೀವೇನೋ ಬರ್ಕೊಂಡ್ರಿ, ಓಕೆ ರೇಷಿಯೋಸ್ ಈಕ್ವಲ್ ಇದೆ ಅಂತ ಬರ್ಕೊಂಡ್ರಿ, ಸರಿ. ಇಲ್ಲಿ ನೀವು ಟ್ರಯಾಂಗಲ್ ತಗೊಂಡಿದ್ದೀರಲ್ಲ, ನನಗೆ ಪ್ರೂವ್ ಮಾಡ್ಬೇಕಾಗಿರೋದೇನು, ಎ ಡಿ ಮತ್ತೆ ಡಿ ಬಿ, ಎ ಇ ಮತ್ತೆ ಯಾವ್ದು, ನೀವೇನ್ ಟ್ರಯಾಂಗಲ್ ತಗೊಂಡಿದ್ದೀರಲ್ಲ, ಯಾವ್ದು ತಗೊಂಡ್ರು, ಎ ಡಿ ಟ್ರಯಾಂಗಲ್ ತಗೊಂಡ್ರಲ್ಲ, ಎ ಡಿ ಟ್ರಯಾಂಗಲ್ಗೆ ಇದನ್ನ ರೇಷಿಯೋ ತಗೊಂಡ್ರೆ, ನನ್ನ ರೇಷಿಯೋ ನಿನ್ನ ರೇಷಿಯೋ, ನಾನೊಂದು ಟ್ರಯಾಂಗಲ್, ನಮ್ಮಿಬ್ಬರು ರೇಷಿಯೋ ಎಷ್ಟಿದೆಮ್ಮ, 1/2 ಇದೆ ಅನ್ಕೋತೀನಿ. ನನ್ನ ಮತ್ತೆ ನಿನ್ನ ರೇಷಿಯೋ ಎಷ್ಟಿದೆ, ಅದು ಎಷ್ಟಿರ್ಬೇಕು, ಅದು ಈಕ್ವಲ್ ಇರ್ಬೇಕು ತಾನೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10 ರೂಪಾಯಿ ಇದೆ, ಇವಳ ಹತ್ರ 20 ರೂಪಾಯಿ ಇದೆ, ನನ್ನ ಹತ್ರ 10 ರೂಪಾಯಿ ಇದೆ, ಇವಳ ಹತ್ರ 20 ರೂಪಾಯಿ ಇದೆ. ಈ ತರ ನಾನು 10 ರೂಪಾಯಿ, ನೀವು 10 ರೂಪಾಯಿ ಹಾಕಿದ್ರೆ ನಾನು 20 ರೂಪಾಯಿ ಹಾಕ್ತೀನಿ ಅಂತ ಹೇಳ್ತಾಳೆ ಅವಳು. ಇವಳು ಏನ್ ಹೇಳ್ತಾಳೆ, ಸರ್ ನೀವು 5 ರೂಪಾಯಿ ಹಾಕಿ, ನಾನು 10 ರೂಪಾಯಿ ಹಾಕ್ತೀನಿ ಅಂತ ಹೇಳ್ತಾಳೆ. ನಾನು ಎಷ್ಟು ಹಾಕ್ಬೇಕು, 5 ರೂಪಾಯಿ, ನೀನ್ ಎಷ್ಟು ಹಾಕ್ತೀಯಾ, 10 ರೂಪಾಯಿ, 5/10. ನಾನು ಸರ್ 10 ರೂಪಾಯಿ ಹಾಕಿ, ನಾನು 20 ರೂಪಾಯಿ ಹಾಕ್ತೀನಿ ಅಂತ ಹೇಳೋಳು. ಸೊ 10/20 ಅಂದ್ರೆ ಎಷ್ಟು, ಇದು ನಾನು ಮೇನ್ ಟ್ರಯಾಂಗಲ್, ಇಲ್ಲಿ ಎ ಡಿ ಇ ಅನ್ನೋದು ಮೇನ್ ಟ್ರಯಾಂಗಲ್. ಇದು ಯಾರು ಹೇಳು, ಈ ವಿಕೆಟ್ ಯಾರಿದು, ನೀನು ಬಿ ಡಿ 20 ರೂಪಾಯಿ, ನೀನು 20 ರೂಪಾಯಿ ಹಾಕಿ, ನಾನು 10 ರೂಪಾಯಿ ಅಷ್ಟು ಹಾಕೋದು, ನಾನು ತಿರ್ಗಿ 10 ರೂಪಾಯಿ. ಇವಳು ಎಷ್ಟು ಹಾಕ್ತಾಳೆ, ಸರ್ 10 ರೂಪಾಯಿ ಹಾಕ್ತೀನಿ, ನಾನು ಎಷ್ಟು ಹಾಕ್ಬೇಕು ಅವಾಗ, 5 ರೂಪಾಯಿ. 5/10 is nothing but 1/2. ಆಮೇಲೆ 10/20 is also 1/2. ಅವೆರಡು ಸೇಮ್ ರೇಷಿಯೋ ಇರ್ತಾನೆ. ನನ್ನನ್ನ ನೀನು ಕಂಪೇರ್ ಮಾಡಿದ್ರೆ ನಾವಿಬ್ರು ಒಂದು ರೇಷಿಯೋ, ನನ್ನನ್ನ ಕಂಪೇರ್ ಮಾಡಿದ್ರೆ ನಮ್ಮಿಬ್ರದ್ದು ಒಂದು ರೇಷಿಯೋ. ಹಂಗಿದ್ದಾಗ ನೀನು ಮತ್ತೆ ನೀನು ಕೂಡ ಸೇಮ್ ರೇಷಿಯೋದಲ್ಲಿ ಇರ್ತೀರಾ. ಹಾಗಾಗಿ ಟೆಲಿಂಗ್ ದ ಸ್ಟೇಟ್ಮೆಂಟ್, ನೋಟ್ ದಟ್ ಯಾಕೆ ಆ ತರ ಹೇಳ್ತಿದ್ದೀರಾ ಅಂತಂದ್ರೆ, ಬಿ ಡಿ ಇ ಅಂಡ್ ಡಿ ಇ ಸಿ ನೋಡು, ಬಿ ಡಿ ಇ ಅಲ್ವಾ, ಈ ಟ್ರಯಾಂಗಲ್ ತಾನೆ, ಬಿ ಡಿ ಇ ಅಂಡ್ ಡಿ ಇ ಸಿ ಇವೆಲ್ಲ ಏನು ಹಾಕಿದೆ, ದೇ ಆರ್ ಇನ್ ದ ಸೇಮ್ ಬೇಸ್ ಅಲ್ಲಿ ಇಲ್ವಾ. ಆ ಎರಡು ಟ್ರಯಾಂಗಲ್ ಇಲ್ಲಲ್ಲೂ ಕೂಡ ಡಿ ಇ ಅನ್ನೋದು ಇದೆಯಾ, ಈ ಟ್ರಯಾಂಗಲ್ ಅಲ್ಲೂ ಡಿ ಇ ಅಂತ ಇದೆ ತಾನೆ, ಈ ಟ್ರಯಾಂಗಲ್ ಅಲ್ಲೂ ಡಿ ಅಂತ ಇದೆ, ಈ ಟ್ರಯಾಂಗಲ್ ಅಲ್ಲೂ ಡಿ ಅಂತ ಇದೆ. ಸೊ ಡಿ ಅನ್ನೋದೇನು, for both the triangles that is common base, for both the triangles that is common base ಆಗಿದೆ, that is common base ಆಗಿದೆ. ಅರ್ಥ ಆಗ್ತಿದೆಯಾ, ಕಾಮನ್ ಬೇಸ್ ಆಗಿದೆ ಒಂದು ಸ್ಟೇಟ್ಮೆಂಟ್. and they are between the, and the common base are between the same parallel line. ಆ ಬೇಸ್ ಇದೆಯಲ್ಲಪ್ಪ, ಈ ಟ್ರಯಾಂಗಲ್ ಹುಟ್ಟಿರೋದು ಎಲ್ಲಿಂದ ನೋಡು, ಇದೊಂದು ಟ್ರಯಾಂಗಲ್, ಆಮೇಲೆ ಇದೊಂದು ಟ್ರಯಾಂಗಲ್,
ನೋಡ ಬಿ ಡಿ ಇ ಒಂದು ಟ್ರಯಾಂಗಲ್, ಡಿ ಇ ಸಿ ಒಂದು ಟ್ರಯಾಂಗಲ್, ಅದೆರಡಕ್ಕೂ ಕಾಮನ್ ಬೇಸ್ ತಾನೇ ಇದು. ಡಿ ಅನ್ನೋದು ಇಲ್ಲೂ ಇದೆ ತಾನೆ, ಡಿ ಅನ್ನೋದು ಇಲ್ಲೂ ಇದೆ, ಡಿ ಅನ್ನೋದು ಇಲ್ಲೂ ಇದೆ, ಕಾಮನ್ ಬೇಸ್. ಆ ಎರಡು ಟ್ರಯಾಂಗಲ್ಸ್ ಗಳು ಯಾವ ಎರಡು ಲೈನ್ ನ ಮಧ್ಯ ಇದಾವೆ, ಯಾವ ಎರಡು ಲೈನ್ ಮಧ್ಯ ಇದಾವೆ, ಬಿ ಸಿ ಅನ್ನೋ ಒಂದು ಲೈನ್ ನ ಮಧ್ಯ ಇದಾವೆ. ಹೌದಾ? ಅರ್ಥ ಆಗ್ತಿದ್ಯಾ? ಈ ಲೈನ್ ಮತ್ತೆ ಈ ಲೈನ್ ನ ಮಧ್ಯ ಇದಾವೋ ಇಲ್ಲೋ ಆ ಎರಡು ಟ್ರಯಾಂಗಲ್. ಅರ್ಥ ಆಗ್ತಿದ್ಯಾ? ಯಾವ್ದು ಟ್ರಯಾಂಗಲ್ ಅದು? ಈ ಟ್ರಯಾಂಗಲ್ ಬಿ. ಅರ್ಥ ಆಗ್ತಿದೆ ನೋಡ್ರ? ನೋಡಿ ಎರಡು ಲೈನ್ ಬರ್ದ್ನಾ, ಇದೊಂದು ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಅದು? ಡಿ ಬಿ ಡಿ ಬಿ ಸಿ ಫಸ್ಟ್ ಟ್ರಯಾಂಗಲ್. ಸರಿನಾ? ಇದೆರಡು ಪ್ಯಾರಲಲ್ ಲೈನ್, ಫಸ್ಟ್ ಪ್ಯಾರಲಲ್ ಲೈನ್ ಇದೆರಡು. ಅರ್ಥ ಆಯ್ತಾ? ದಿಸ್ ಟು ಆರ್ ಪ್ಯಾರಲಲ್ ಲೈನ್. ಇನ್ನೊಂದೇನು? ದಿಸ್ ವುಡ್ ಬಿ